ದೇವರಿಗೆ ಸ್ತೋತ್ರ. ಮುಂದಿನ ವಾರ ಸಂಜೆಗೆ ಮಾತ್ರ ಆರಾಧನೆ ಇರೋದಿಲ್ರಿ. ನೀವು ಮತ್ತು ಬೆಳಗ್ಗೆನೂ ಇರೋದಿಲ್ಲ ಅನ್ಕೋಬೇಡ್ರಿ. ಬೆಳಗ್ಗೆ ಆರಾಧನೆ ಇದ್ದೇ ಇರ್ತದೆ. 2 ಸೆಷನ್ಗಳು ಮುಂದಿನ ವಾರದಲ್ಲಿ ಆರಾಧನೆ ಇದ್ದೇ ಇರ್ತದೆ ರೀ. ನಾವು ಅದನ್ನು ಮಿಸ್ ಮಾಡ್ಕೊಳ್ತು ಬೇಡ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಅಧ್ಯಯನಕ್ಕೆ ಹೋಗೋಣ. ದೇವರು ಸಾಧ್ಯವಾದರೆ ಬರ್ಕೊಳ್ರಿ. ದೇವರ ವಾಕ್ಯ ಯಾಕೆ ಪ್ರಾಮುಖ್ಯ, ಅದು ಏನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ನಾವು ತಿಮೋತಿಗೆ ಬರೆದ 2ನೇ ಪತ್ರಿಕೆ, ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ, ಅದರ 3ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. 2 ತಿಮೋತಿ 3:16. ನಾವು 14ರಿಂದ ಓದಿಕೊಳ್ಳೋಣ. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನ್ನ ವಾಕ್ಯಗಳನ್ನು ನಾವು ಅಭ್ಯಾಸ ಮಾಡುವ ಸಮಯದಲ್ಲಿ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬಂದು ವಾಕ್ಯವನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯ ನುಂಗಿಬಿಡಬೇಕೆಂದು ನೋಡುವ ಅಂಧಕಾರ ಶಕ್ತಿಗಳನ್ನು ನಾಶಪಡಿಸಿ ನಿನ್ನ ವಾಕ್ಯಗಳು ನಮ್ಮ ಹೃದಯದ ಆಳದಲ್ಲಿ ಬೇರೂರಿ ನಿನಗೆ ಮಹಿಮೆ ಕೊಡುವಂತೆ ಅನುಗ್ರಹಿಸುವುದು ಪ್ರಾರ್ಥಿಸ್ತೇವೆ. ನಾವು ನಿನ್ನ ವಾಕ್ಯವೆಂಬ ಅಸ್ತಿವಾರದ ಮೇಲೆ ನಮ್ಮ ಮನೆಗಳನ್ನು, ನಮ್ಮ ಜೀವಿತಗಳನ್ನು ಕಟ್ಟಿ ಕರ್ತನೆ ಅದರ ಮೂಲಕ ನಿನಗೆ ಮಹಿಮೆ ತರಲಿಕ್ಕೆ ಆಗುವಂತೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೇನ್. ಇಲ್ಲಿ ನಾವು 16ನೇ ವಚನ ನಾವು ನೋಡೋದಾಗಿದ್ದರೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇಲ್ಲಿ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರ ಎಂಬುದಾಗಿ ನಾವು ನೋಡ್ತೇವೆ. ದೈವ ಪ್ರೇರಿತವಾದ ಶಾಸ್ತ್ರ ಅಂತ ಬರುವಾಗ ಸ್ಕ್ರಿಪ್ಚರ್ಸ್, ಬರೆಯಲ್ಪಟ್ಟ ವಾಕ್ಯಗಳು ದೇವರಿಂದ ಎಂಬುದಾಗಿ. ದೈವ ಪ್ರೇರಿತ ಅಂತ ನಾವು ಓದುವಾಗ ಗಾಡ್ ಬ್ರೀದ್ಡ್, ದೇವರು ಉಸಿರಿದ ವಾಕ್ಯಗಳು, ದೇವರ ಬಾಯಿಂದ ಬಂದಂಥ ವಾಕ್ಯಗಳು. ಈ ವಾಕ್ಯಗಳು ನಾವು ನೋಡ್ತೇವೆ, ಅವು ಮುಖ್ಯವಾಗಿ ನಮಗೆ ಅನುಕೂಲಕರವಾಗಿರ್ತವೆ ನಮ್ಮ ಜೀವನ ಕಟ್ಟುವುದಕ್ಕಾಗಿ. ಡಿವೈನ್ ಇನ್ಸ್ಪಿರೇಷನ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವು ದೇವರ ಆತ್ಮನಿಂದ ಪ್ರೇರಿತವಾದದ್ದು. ಇಟ್ ಇಸ್ ಗಾಡ್ ಬ್ರೀದ್ಡ್. ದೇವರ ಉಸಿರಿದ ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯಗಳನ್ನು ನಾವು ನೋಡುವಾಗ ಗಾಡ್ ಬ್ರೀತ್, ದೇವರು ಉಸಿರಿದಂಥ ವಾಕ್ಯಗಳು ಎಂಬುದಾಗಿ ನಾವು ನೋಡ್ತೇವೆ. ಇದು ನಮ್ಮ ಜೀವನಕ್ಕೆ ಅಸ್ಥಿರವಾಗಿದ್ರಿ. ದೇವರ ವಾಕ್ಯ ಬೈಬಲ್ ಅದು ದೇವರಾತ್ಮನಿಂದ ಪ್ರೇರಿತವಾದದ್ದು ಎಂಬುದಾಗಿ ನಾವು ನಂಬದೆ ಹೋದರೆ ನಮಗೆ ಫೌಂಡೇಶನ್ ಇಲ್ಲ, ನಮಗೆ ಒಂದು ಅಸ್ಥಿವಾರ ಇಲ್ಲ ರೀ. ಅನೇಕ ದಿವಸಗಳಿಂದ ಸೇವೆ ಮಾಡ್ತಾನೆ ಎಂಬುದಾಗಿ ಸೇವೆ ಮಾಡ್ತಿದ್ದ ಒಬ್ಬ ವ್ಯಕ್ತಿ ತನ್ನ ವಾಟ್ಸಪ್ ಗ್ರೂಪ್ನಲ್ಲೋ ಅಥವಾ ಫೇಸ್ಬುಕ್ನಲ್ಲೋ ಹಾಕಿದ, ಬೈಬಲ್ ಅದು ದೇವರಿಂದ ಪ್ರೇರಿತವಾದದ್ದಲ್ಲ ಅಂತಂತೇಳಿ. ಅವನು ಇಷ್ಟು ವರ್ಷ ಏನು ಸೇವೆ ಮಾಡಿದ, ಏನು ವಾಕ್ಯ ಓದಿದ, ಏನು ಬೋಧಿಸಿದ ಅಂತ ಅರ್ಥ. ಅಲ್ಲಿ ಫೌಂಡೇಶನೇ ಇಲ್ಲ. ಅದು ಫೌಂಡೇಶನ್ ದೇವ್ರ ವಾಕ್ಯದ ಮೇಲೆ ನಮಗೆ ಒಂದು ದೇವರಿಂದ ಪ್ರೇರಿತವಾದದ್ದು ಎಂಬುದಾಗಿ ನಾವು ನಂಬದೇ ಹೋದರೆ ನಮಗೆ ಫೌಂಡೇಶನೇ ಇಲ್ಲ, ಯಾವುದೇ ಒಂದು ಅಸ್ಥಿವಾರವೇ ಇಲ್ಲ. ನಾವು ಯಾವುದರ ಮೇಲೆ ನಮ್ಮ ಜೀವನ ಕಟ್ಟಿಕೊಳ್ತೇವೆ. ಆದ ಕಾರಣ ಈ ವಾಕ್ಯ ದೇವರಿಂದ ಪ್ರೇರಿತವಾದದ್ದು ಎಂಬುದಾಗಿ ನಂಬಬೇಕಾದ ಮೊದಲೇ ಒಂದು ಪಾಯಿಂಟ್ ನಾನು ಬರ್ತೀನಿ. ಇಂಪಾರ್ಟೆನ್ಸ್ ಆಫ್ ದ ವರ್ಡ್ ಆಫ್ ಗಾಡ್ ಅಂತ ಹೇಳುವಲ್ಲಿ ನಾನು ಆ ಮೊದಲೇ ಒಂದು ಸಂಗತಿ, ದೇವರ ವಾಕ್ಯವು ದೇವರಿಂದ
ಪ್ರೇರಿತವಾದದ್ದು, ದೇವರಿಂದ ಅದು ಹೇಳಲ್ಪಟ್ಟದ್ದು, ದೇವರ ಬಾಯಿಂದ ಬಂದದ್ದು. ಇಲ್ಲಿ ನಾವು ನೋಡ್ತೇವೆ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು, ಶಾಸ್ತ್ರ ಅಂತ ಹೇಳುವಾಗ ಸ್ಕ್ರಿಪ್ಚರ್. ಈ ಬೈಬಲ್ನಲ್ಲಿ ನಾವು 66 ಪುಸ್ತಕಗಳಿವೆ. ಈ 66 ಪುಸ್ತಕಗಳನ್ನು ಆಗಿನ ಕಾಲದ ದೇವರ ಸೇವಕರುಗಳು ಕೂಡಿ ಯಾವುದು ದೇವರಿಂದ ಪ್ರೇರಿತವಾದದ್ದು ಎಂಬುದಾಗಿ ಗ್ರಹಿಸಿ ಅವುಗಳನ್ನಷ್ಟೇ ಅವ್ರು ಹಾಕಿದ್ರು. ಭಾಳಷ್ಟು ಪುಸ್ತಕಗಳಿದ್ದು, ಮಕ್ಕಬೀಸ್ ಎಂಬಿದೆ, ಜೂಡಿತ್ ಎಂಬಂಥ ಪುಸ್ತಕ, ಇದು ಕ್ಯಾಥಲಿಕ್ ಬೈಬಲ್ಗಳನ್ನು ನೋಡ್ತೇವ್ರಿ. ಆದರೆ ಅವನು ಓದುವಾಗ ಯಾವುದೇ ಒಂದು ಶಕ್ತಿ, ಪವಿತ್ರಾತ್ಮನ ಶಕ್ತಿ ನಮಗೆ ಅನಿಸೋದಿಲ್ಲ. ದಾನಿಯೇಲನ ಪ್ರವಾದನೆಗೆ ಕೂಡ ಹೆಚ್ಚು ಪುಸ್ತಕ ಅಧ್ಯಾಯಗಳನ್ನು ಕೊಡಿಸಿದ್ದಾರೆ ಕ್ಯಾಥಲಿಕ್ ಬೈಬಲ್ ನೋಡುವಾಗ. ಇನ್ನೂ ಕೆಲವು ಪುಸ್ತಕಗಳು ಚಾರಿತ್ರಿಕ ಪುಸ್ತಕಗಳು. ಈ ಮಕ್ಕಬೀಸ್ ಎಂಬಂಥ ಪುಸ್ತಕಗಳು ಅವರು ಚರಿತ್ರೆ ಪುಸ್ತಕಗಳು. ಆ ಸಮಯದಲ್ಲಿ ಏನಾಯ್ತು ಎಂಬುದಾಗಿ, ಯಾವ ರೀತಿ ದೇವರ ಪರವಾಗಿ ಮಕ್ಕಬೀಸ್ ಎಂಬಂಥ ಯಾಜಕರು ಹೋರಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅವೆಲ್ಲ ಪುಸ್ತಕಗಳನ್ನು ಬೈಬಲ್ನಲ್ಲಿ ಹಾಕಲಿಲ್ಲರಿ. ನಮ್ಮ ಬೈಬಲ್ ಈಗಲೇ 66 ಪುಸ್ತಕ ಇಷ್ಟು ದಪ್ಪ ಇದ್ದಾರೆ, ಮತ್ತು ಅವನ್ನೆಲ್ಲ ಕೂಡಿಸಿದ್ರೆ ಇಷ್ಟು ದಪ್ಪ ಹಾಕಿದ್ರು ಬೈಬಲ್. ಯಾವುದು ದೇವರಿಂದ ಪ್ರೇರಿತವಾದದ್ದು ಎಂಬುದಾಗಿ ಅವರು ಗ್ರಹಿಸಿ ಅವುಗಳನ್ನು ಮಾತ್ರ ಬೈಬಲ್ ಇಟ್ಟರು. ನಮ್ಮಲ್ಲಿ ಈಗ ನಾವು ಇಂಟರ್ನೆಟ್ಗೆ ಹೋಗೋದಾಗಿದ್ರೆ ಅನೇಕ ಪುಸ್ತಕಗಳು ಸಿಗ್ತವೆ ಬೈಬಲ್. ಕೆಲವರು ಬುಕ್ ಆಫ್ ಆ್ಯಡಮ್ ಅಂತ ಸಿಗ್ತದ್ರಿ, ಗಾಸ್ಪಲ್ ಆಫ್ ಮ್ಯಾಗ್ದಲೀನ್ ಅಂತ ಸಿಗ್ತದ್ರಿ. ಈ ರೀತಿಯಾಗಿ ಅನೇಕ ಪುಸ್ತಕಗಳು ಸಿಗ್ತೇವೆ. ಆದರೆ ದೇವರಿಂದ ಪ್ರೇರಿತವಾದದ್ದಲ್ಲ. ಅವೆಲ್ಲ ಇದ್ದು ನಿಜ, ಆದರೆ ಅವು ದೇವರಿಂದ ಪ್ರೇರಿತವಾದದ್ದಲ್ಲ ಎಂಬುದಾಗಿ ಅವುಗಳನ್ನು ಅವರು ಪ್ರತ್ಯೇಕಿಸಿಬಿಟ್ರು. ಅದನ್ನು ಕೂಡಿಸಲಿಲ್ಲ ಬೈಬಲಲ್ಲಿ. ಈ 66 ಪುಸ್ತಕಗಳು ದೇವರಿಂದ ಪ್ರೇರಿತವಾದವುಗಳು, ದೇವರಾತ್ಮನಿಂದ ಉಸಿರಿಸಲ್ಪಟ್ಟವು ಎಂಬುದಾಗಿ ಅವುಗಳನ್ನು ಅವರು ಮಾಡಿದರು. ಆದ ಕಾರಣ ಮೊದಲನೇದಾಗಿ ನಾವು ದೇವರ ವಾಕ್ಯ, ಇದು ಬೈಬಲ್ ದೇವರ ಬಾಯಿಂದ ಬಂದಂಥ ವಾಕ್ಯ ಎಂಬುದಾಗಿ ನಾವು ಗ್ರಹಿಸಿ, ದೇವರು ಉಸಿರಿದಂಥ ಮಾತು ಎಂಬುದಾಗಿ ನಾವು ಗ್ರಹಿಸಬೇಕು. 2ನೇ ಪೇತ್ರನ ಪುಸ್ತಕ, 2ನೇ ಪೇತ್ರನ ಪುಸ್ತಕ, ಅದರ ನಾವು ನೋಡ್ತೇವೆ, ಅದರ 1ನೇ ಅಧ್ಯಾಯ 20-21 ವಚನಗಳು. 20-21 ವಚನ ನಾವು 19ರಿಂದ ಓದಿಕೊಳ್ಳೋಣ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ, ನಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವನ್ನು ಎಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದು ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂದು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಇಲ್ಲಿ ನಾವು ನೋಡುವಾಗ ಯಾವುದೇ ಒಂದು ದೇವರ ವಾಕ್ಯದ ಪ್ರವಾದನೆ ನಾವು ನೋಡ್ತೇವೆ, ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಅವರು ದೇವರಾತ್ಮ ಪ್ರೇರಿತರಾಗಿ ಅವರನ್ನು ಬರೆದರು, ದೇವರಾತ್ಮ ಪ್ರೇರಿತರಾಗಿ ಅವುಗಳನ್ನು ಹೇಳಿದರು. ಉದಾಹರಣೆಗೆ ಯೆರೆಮೀಯನ ಬಾಯಿಂದ ಪ್ರವಾದನೆ ಬರ್ತಾ ಇರುವಾಗ ಬಾರೂಕನೆಂಬಂಥ ಒಬ್ಬ ವ್ಯಕ್ತಿ, ಆತನ ಬಾಯಿಂದ ಬರುವಂಥ ಆ ಪ್ರತಿಯೊಂದು ಪ್ರವಾದನೆಗಳು ಬರೀತಾ ಇದ್ದ ನಾವು ನೋಡ್ತೇವೆ. ಆ ಬರೆದಂಥ ಪ್ರವಾದನೆಗಳನ್ನು ಒಬ್ಬ ಅರಸನು ಸುಟ್ಟು ಹಾಕಿದ. ಏನಾಯ್ತು ರೀ? ಆ ಪ್ರವಾದನೆಗಳು ತಿರುಗಿ ಯೆರೆಮೀಯನ ಬಾಯಿಂದ ಬಂದವು, ಬಾರೂಕನು ಮತ್ತೆ ಅದನ್ನು ಬರೆದನು ಎಂಬುದಾಗಿ ನಾವು ನೋಡ್ತೇವೆ. ಅದು ಎಷ್ಟು ಸತ್ಯ! ಯೆರೆಮೀಯನು ತಾನೇನು ಪ್ರವಾದಿಸಿದನು ಆತನ ಕಣ್ಣ ಮುಂದೆ ನೆರವೇರುವುದನ್ನು ಆತನು ನೋಡಿದ. ಇಲ್ಲಿ ದೇವರಾತ್ಮನ ಒಂದು ಪ್ರೇರಣೆ ಇಲ್ಲದೆ ಯಾವ ಮನುಷ್ಯನು ಮಾತಾಡಲಿಲ್ಲ. 20ನೇ ವಚನ ನೋಡ್ತೇವೆ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು, ದೇವರಿಂದ ಹೊಂದಿದವರಾಗಿ ಮಾತಾಡಿದರು. ಹೀಗಾಗಿ ನಾವು ಈ ದೇವರ ವಾಕ್ಯವನ್ನು ದೇವರಿಂದ ಬಂದ ವಾಕ್ಯವೆಂಬುದಾಗಿ ನಾವು ಸ್ವೀಕರಿಸ್ತೇವೆ. ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ. ಒಂದು ಕೊರಿಂಥ 2:13. 1 ಕೊರಿಂಥ 2:13. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ
ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಇಲ್ಲಿ ದೇವರ ಸೇವಕರಾದ ನಾವು ಅವುಗಳನ್ನು ನಾವು ಗ್ರಹಿಸುವಾಗ, ತಿಳಿದುಕೊಳ್ಳುವಾಗ ಆತ್ಮ ಪ್ರೇರಿತರಾಗಿ ನಾವು ನೋಡುತ್ತೇವೆ. ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಯಾಕಂದರೆ ದೇವರ ವಾಕ್ಯ ಮನುಷ್ಯ ಚಿತ್ತದಿಂದ ವಿವರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಪವಿತ್ರ ಆತ್ಮನ ಮೂಲಕವೇ ಅದನ್ನು ವಿವರಿಸಲಿಕ್ಕೆ ಸಾಧ್ಯ. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ, ದೇವರಾತ್ಮನು ಕಲಿಸಿಕೊಟ್ಟ ಮಾತುಗಳನ್ನು ಹೇಳಿ ಆತ್ಮನಿಗೆ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸ್ತೇವೆ. ಪೌಲನು ಕೂಡ ಆತನಲ್ಲಿ ಸುವಾರ್ತೆ ಸಾರುವಾಗ ಆತನು ಮನುಷ್ಯ ಜ್ಞಾನಕ್ಕೆ ಆಧಾರ ಮಾಡಿಕೊಳ್ಳಿಲ್ಲ. ಅದೇ 2ನೇ ಅಧ್ಯಾಯ 4-5 ವಚನ. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನು ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. ಈ ವಾಕ್ಯಗಳಲ್ಲಿ ದೇವರ ಶಕ್ತಿ ಇದೆ. ನಾವು ರೋಮಾಪುರದ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರ ಬಹುಶಃ 16-17 ವಚನಗಳೆಲ್ಲ ನೋಡ್ತೇವೆ. ದೇವರ ಈ ಸುವಾರ್ತೆ ದೇವರ ಬಲ ಸ್ವರೂಪವಾಗಿದ್ದು ಅದು ರಕ್ಷಣೆಯನ್ನುಂಟು ಮಾಡುವುದು. ಅದರಲ್ಲಿ ದೇವರ ಬಲ ಇದೆ ರೀ. ಈ ವಾಕ್ಯಗಳಲ್ಲಿ ದೇವರ ಬಲ ಇದೆ. ನಮ್ಮೊಬ್ಬ ಸಹೋದರಿ ಜೇಮ್ಸ್ ಬಿಲ್ ಅಂತ ನಾವು ಒಂದು ಕೆಲವು ಸಮಯಗಳ ಹಿಂದೆ ಇಲ್ಲಿ ವಾಕ್ಯ ಹಂಚಿದ್ರಿ. ಅವ್ರು ಭಾಳ ದೆವ್ವ ಬಿಡಿಸೋ ಅಂದ್ರೆ ಯವನಸ್ಥಿರವಾಗಲೇ ದೆವ್ವ ಬಿಡಿಸ್ಲಿಕ್ಕೆ ಪ್ರಯತ್ನ. ಒಂದು ಹುಡುಗಿಯಲ್ಲಿ ದೆವ್ವ ಬಿಡ್ತಾನೆ ಇರಲಿಲ್ಲ. ಅವನ ಮನೆ ಎದುರಿಗಿರುವಂಥ ಹುಡುಗಿನೇ. ಹೀಗಾಗಿ ಆ ದೆವ್ವ ಯಾಕೆ ಬಿಡ್ತಿಲ್ಲ ಎಂಬುದಾಗಿ ಅವನ ಮನೆಯಲ್ಲಿ ತನ್ನ ಮನೇಲಿ ಕೂಡಿಸಿ ಕ್ಯಾಸೆಟ್ ಹಾಕಿಬಿಡ್ತದೆ. ದೇವರ ಸೇವಕರು ಮಾತಾಡುವಂಥ, ದೇವರಾತ್ಮನಿಂದ ಶಕ್ತಿಯುಳ್ಳ ಸೇವಕರು ಮಾತಾಡುವಂಥ ವಾಕ್ಯಗಳನ್ನು R.W. ಶಾಂಬಾಕ್ ಅಂತ ಮುಂತಾದವರ ಬೋಧನೆಗಳನ್ನು ಹಾಕಿಬಿಡ್ತಾಯಿದ್ರು. ಅದನ್ನು ಹಾಕೋದು ಚೀರಾಡ್ತಾ ಇತ್ತು. ಅದನ್ನು ಕೇಳಿಕೊಳ್ಳೋಕ್ಕಾಗಲ್ಲ. ನನ್ನ ಕಿವಿಯಲ್ಲಿ ಬೆಂಕಿ ಬರ್ತಾ ಇದೆ ಎಂಬುದಾಗಿ ಅದು ಚೀರ್ತಾ ಇತ್ತು. ನಾವು ನೋಡ್ತೇವೆ ಅದರಲ್ಲಿ ಶಕ್ತಿ ಇದೆ. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ದೇವರಾತ್ಮನಿಗೆ ಸಂಬಂಧವಾದದ್ದು ನಾವು ದೇವರಾತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ಅವುಗಳನ್ನು ವಿವರಿಸಬೇಕೆಂಬುದಾಗಿ ನಾವು ನೋಡ್ತೇವೆ. 119ನೇ ಕೀರ್ತನೆ ಅದರ 72ನೇ ವಚನ. ನಾನು ಹಗಲೆಲ್ಲ 119ನೇ ಕೀರ್ತನೆಗೆ ಬರ್ತೇನೆ. ಆದ ಕಾರಣ ಅದನ್ನು ಬೇಕಾದ್ರೆ ಅಲ್ಲಿ ಬೆರಳಿಟ್ಟುಕೊಳ್ಳ್ರಿ. 119ನೇ ಕೀರ್ತನೆ ಅದರ 72ನೇ ವಚನ. ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ನೀನು ಉಸಿರಿದ ಧರ್ಮಶಾಸ್ತ್ರ, ದೇವರ ಬಾಯಿಂದ ಬಂದಂಥ ಶಾಸ್ತ್ರ, ದೇವರ ಬಾಯಿಂದ ಉಸಿರಿನಂತೆ ಬಂದಂಥ ವಾಕ್ಯ ನಾವು ನೋಡ್ತೇವೆ. ಇಲ್ಲಿ ಫಸ್ಟ್ ನಾವು ಮೊದಲನೇದಾಗಿ ತಿಳಿದುಕೊಳ್ಳಬೇಕಂತ ದೇವರ ವಾಕ್ಯದ ಬಗ್ಗೆ, ಅದು ದೇವರಿಂದ ಬಂದದ್ದು. ಇದು ಕಾಲ್ಪನಿಕ ಕಥೆಯಲ್ಲ, ಕೇವಲ ಚಾರಿತ್ರಿಕ ಪುಸ್ತಕ ಮಾತ್ರ ಅಲ್ಲ, ದೇವರ ಆತ್ಮನಿಂದ ಪ್ರೇರಿತವಾದ ಪುಸ್ತಕ ಎಂಬುದಾಗಿ ನಾವು ಗ್ರಹಿಸಿ ಅದರಲ್ಲಿ ನೋಡಬೇಕು. ದೇವರು ಹೇಗೆ ಮಾತಾಡ್ತಾನ್ರಿ? ದೇವರು ಹೇಗೆ ಮಾತಾಡ್ತಾನ್ರಿ? ವಾಕ್ಯದ ಮೂಲಕ ಮಾತಾಡ್ತಾನ್ರಿ. ವಾಕ್ಯನೇ ಓದಲಿಲ್ಲ ಅಂದರೆ, ವಾಕ್ಯನೇ ಕೇಳಿಸ್ಕೊಳ್ಳಿಲ್ಲ ಅಂದರೆ ದೇವ್ರು ಹೇಗೆ ಮಾತಾಡ್ಬೇಕ್ರಿ? ದೇವರು ಮಾತಾಡುವಂಥ ರೀತಿ ನಾವು ನೋಡ್ತೇವೆ. ಮೊಟ್ಟ ಮೊದಲನೇದಾಗಿ ದೇವರು ನಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತಾಡುವಂಥ ರೀತಿ ದೇವರ ವಾಕ್ಯದ ಮೂಲಕ. ನೀವು ಒಂದು ವೇಳೆ ಕೀರ್ತನೆಗಳನ್ನು ಓದುವುದಾಗಿದ್ದರೆ, ಕೀರ್ತನೆಗಳಲ್ಲಿ ಅಲ್ಲಿ ಕೀರ್ತನೆಗಾರನು ತನ್ನ ಭಾವನೆಗಳನ್ನು ದೇವರ ಮುಂದೆ ಹೊಡಿತಾನೆ, ತನ್ನ ದುಃಖಗಳನ್ನು ದೇವರ ಮುಂದೆ ಹೊಡಿತಾನೆ. ಅದೇ ಸಮಯದಲ್ಲಿ ನಾವು ನೋಡ್ತೇವೆ ದೇವರಾತ್ಮನ ಒಂದು ಬಲ ತೋರಿಸುವಂಥ ವಾಕ್ಯಗಳು ಅದರಲ್ಲಿ ಬರುವುದು ನೋಡ್ತೇವೆ. ಕೀರ್ತನೆಗಳು ಮಾತ್ರ ಅಲ್ಲ, ದೇವರ ವಾಕ್ಯದ ಎಲ್ಲ ಭಾಗಗಳಲ್ಲಿ ದೇವರ ಒಂದು ಶಕ್ತಿಯು ಅದರಲ್ಲಿ ಅಡಕವಾಗಿರೋದು ನೋಡ್ತೇವೆ. ಆದ ಕಾರಣ ಮೊದಲನೇದಾಗಿ ನಮ್ಮ ಒಂದು ಅಸ್ಥಿವಾರ ಏನಾಗಿರಬೇಕು? ದೇವರ ವಾಕ್ಯ, ಬೈಬಲ್. ಅದು ದೇವರಿಂದ ಬಂದದ್ದೇ, ದೇವರ ಬಾಯಿಂದ ಬಂದದ್ದೇ ಎಂಬುದಾಗಿ ನಾವು ಮೊದಲನೇದಾಗಿ ನಂಬಿ ಅದನ್ನು ನಾವು ಹಿಡ್ಕೊಳ್ಬೇಕು. ಎರಡನೆಯದಾಗಿ ದೇವರ ವಾಕ್ಯ ನಿತ್ಯವಾದದ್ದು.
ಈ ವಾಕ್ಯ ಬಹಳ ವರ್ಷಗಳಿಂದ ನಮ್ಮ ಕೈಲಿರ್ತಾರೆ. ಈ ವಾಕ್ಯಗಳನ್ನು ನಾಶ ಮಾಡೋದಕ್ಕೆ ಅನೇಕರು ಪ್ರಯತ್ನಿಸಿದರು. ಈ ವಾಕ್ಯ ಇನ್ನೂ ಜೀವಂತವಾಗಿದೆ. ಈ ವಾಕ್ಯ ನಿತ್ಯವಾದದ್ದು. ದೇವರ ವಾಕ್ಯ ನಿತ್ಯವಾದದ್ದು. ಯೋಹಾನ 1:1 ಏನು ಹೇಳ್ತದ್ರಿ? ಆದಿಯಲ್ಲಿ ವಾಕ್ಯವಿತ್ತು, ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆದಿಯಿಂದ ಇದೆ. ದೇವರ ವಾಕ್ಯ ಆದಿಯಿಂದ ಇದೆ, ಅದು ಈಗಲೂ ಇದೆ. ಇಲ್ಲ, ದೇವರ ವಾಕ್ಯವು ಆದಿಯಿಂದ ಇದ್ದದ್ದು. ಅದು 119ನೇ ಕೀರ್ತನೆ ಅದರ 89ನೇ ವಚನ ಓದಿಕೊಳ್ಳೋಣ. 119ನೇ ಕೀರ್ತನೆ 89ನೇ ವಚನ. ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ನಿನ್ನ ವಾಕ್ಯವು ಶಾಶ್ವತ ಅದು ಮತ್ತು ಸ್ಥಾಪಿಸಲ್ಪಟ್ಟಿದೆ. ಫಾರ್ ಎವರ್ ಓ ಲಾರ್ಡ್ ಯೋರ್ ವರ್ಡ್ ಸೆಟಲ್ಡ್ ಇನ್ ಹೆವನ್. ಫಾರ್ ಎವರ್, ನಿತ್ಯವಾಗಿ ಸ್ಥಾಪಿಸಲ್ಪಟ್ಟಂಥ ವಾಕ್ಯ. ಅದನ್ನು ನಾವು ನಾಶ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾರ್ಯಾರೋ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತಾವೇ ನಾಶವಾಗಿ ಹೋದರು. ದೇವರ ವಾಕ್ಯನ ವಿರೋಧಿಸಿದವರ ಮನೆಗಳೇ ದೇವರ ವಾಕ್ಯನ ಪ್ರಿಂಟ್ ಮಾಡುವ ಪ್ರಿಂಟಿಂಗ್ ಪ್ರೆಸ್ಗಳಾಗಿ ಮಾರ್ಪಟ್ಟರು. ಒಬ್ಬ ಸ್ತ್ರೀ ಹೇಳಿದ್ರು, ನಾನು ಇದನ್ನು ನಂಬುವುದಿಲ್ಲ, ದೇವರ ವಾಕ್ಯ ನಾನು ನಂಬುವುದೇ ಇಲ್ಲ. ಹೀಗಾಗಿ ಇನ್ನೇನು ಮಾಡ್ರಿ, ನಾನು ಸಾಯುವಾಗ ಬೈಬಲನ್ನು ಕೂಡ ನಾನು ಕೂಡಿಟ್ಟು ಕಾಂಕ್ರೀಟ್ ಮಾಡಿಬಿಟ್ಟು ಮುಚ್ಚಿ ನನ್ನ ಸಮಾಧಿ ಮಾಡಿರಿ. ಹಾಗೆ ಅವ್ರು ಮಾಡಿದರು. ಏನಾಯ್ತು ರೀ? ಹೇಗೋ ಒಂದು ಯಾವುದೋ ಬೀಜ ಆ ಕಾಂಕ್ರೀಟ್ನಲ್ಲಿ ಹೋಗ್ಬಿಟ್ಟಿತ್ರಿ. ಆ ಬೀಜ ಮೊಳಕೆ ಹೊಡುವಾಗ ಕಾಂಕ್ರೀಟ್ನ ಒಡೆದು ಅಲ್ಲಿ ದೊಡ್ಡ ಕ್ರ್ಯಾಕ್ ಮಾಡಿ ಅದು ಹೊರಗೆ ಬಂತ್ರಿ. ಬೈಬಲ್ ಸಿಕ್ತ್ರಿ. ಅಲ್ಲ, ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ, ಆತನು ಇಂಜಿನಿಯರ್ ಆಗಿದ್ದ. ಆ ಇಂಜಿನಿಯರ್ ಆಗಿದ್ದಾಗ ಆತನು ಆ ಒಂದು ಬಿಲ್ಡಿಂಗ್ ಕಟ್ಟುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದು, ನಾವು ದೇವ್ರ ವಾಕ್ಯ ನಿಮ್ಗೆ ಕೊಡ್ತೇನೆ ರೀ, ಇದನ್ನು ತಗೊಳ್ರಿ ಎಂಬುದಾಗಿ ಅವ್ರು ಹೇಳುವಾಗ ಅವನು ಹೇಳ್ದ, ನಾನು ಇದನ್ನು ನಂಬೋದಿಲ್ಲ ಅಂಥೇಳಿ ಆ ಇಟ್ಟಂಗಿಗಳು ಇಡುವ ಜಾಗದಲ್ಲಿ ಕೂಡ ಬೈಬಲನ್ನು ಇಟ್ಟುಬಿಟ್ಟು ಗಿಲಾವ್ ಮಾಡಿಬಿಟ್ಟಾರೆ, ಒಳಗಡೆ ಕಟ್ಟಿಬಿಟ್ಟು. ಏನಾಯ್ತು ರೀ, ಸ್ವಲ್ಪ ವರ್ಷಗಳ ನಂತರ ಇನ್ನೊಬ್ಬ ಇಂಜಿನಿಯರ್ ಬಂದು ಆ ಬಿಲ್ಡಿಂಗನ್ನು ಕೆಡುತ್ತಾ ಇರುವಾಗ, ಆ ಕೆಡಿಯುವಾಗ ಅವನಿಗೆ ಬೈಬಲ್ ಸಿಕ್ತು. ಅದನ್ನು ಓದಿ ಆತನು ಭಾಳ ಆಶ್ಚರ್ಯಪಟ್ಟು, ಇದೆಂಥ ವಾಕ್ಯ ಎಂಬುದಾಗಿ, ಇದನ್ನು ನಾವು ಪ್ರಿಂಟ್ ಮಾಡಿ ಬೇರೆಯವರಿಗೆ ನಾವು ಹಂಚಬೇಕೆಂಬುದಾಗಿ ಆ ಯಾವ ಬಿಲ್ಡಿಂಗ್ ಆತನು ಕೆಡವಿದನೋ ಅದೇ ಬಿಲ್ಡಿಂಗನ್ನು ಬೈಬಲ್ ಸೊಸೈಟಿಯಾಗಿ ಮಾರ್ಪಡಿಸಿ ನಾವು ನೋಡ್ತೇವೆ, ಅಲ್ಲಿ ಬೈಬಲ್ಗಳು ಪ್ರಿಂಟ್ ಆಗುವಂತೆ ಮಾಡಿದ. ಎಲ್ಲ ನೋಡ್ತೇವೆ, ನಿತ್ಯವಾದದ್ದು. ನಾವು ನೋಡ್ತೇವೆ, ಆ ಸಭೆಯಾಗಿ ಅದು ಆಡ್ಕೊಡುವಾಗ ನಾನು ಕಾನ್ಸ್ಟಂಟಿನ್ ಆತನು ಆ ಅರಸನು ತಾನು ಕ್ರೈಸ್ತನಾಗ್ತಾನೆ ಎಂಬುದಾಗಿ ಹೇಳಿಬಿಟ್ಟು, ಅದು ನಿಜವಾಗಿ ಹೃದಯದಲ್ಲಿ ಬದಲಾಗಿರಲಿಲ್ಲ. ಅದು ಕ್ರೈಸ್ತನಾಗ್ತಾನೆ ಎಂಬುದಾಗಿ ಹೇಳಿದಾಗ ಅನೇಕ ಅನ್ಯ ಜನರು ಕೂಡ ನಾವು ಕ್ರೈಸ್ತರಾಗ್ತೇವೆ ಅಂದ್ಬಿಟ್ರು. ಯಾಕಂದರೆ ಅಲ್ಲಿರುವಂಥ ರೋಮ್ ಸಾಮ್ರಾಜ್ಯಕ್ಕೆ ಒಂದು ಧರ್ಮ ಇತ್ತು. ಅವರು ಆ ರೋಮನ್ ದೇವತೆಗಳನ್ನು ಆರಾಧಿಸ್ತಾ ಇದ್ರು. ಈಗ ನಾವು ಕ್ರೈಸ್ತರಾಗ್ಬಿಡ್ತೇವೆ ಅಂತ ಹೇಳಿ ಅವ್ರ ಹೃದಯ ಬದಲಾವಣೆ ಆಗಿಲ್ಲ. ಆದರೆ ಹೆಸರಿಗೆ ಮಾತ್ರ ಕ್ರೈಸ್ತರು, ಮತಾಂತರ ಆದರೆ ಅವ್ರ ಹೃದಯ ಬದಲಾಗಿರಲಿಲ್ಲ. ಏನಾಯ್ತು ರೀ? ಅದೇ ಪದ್ಧತಿಗಳು, ಅನ್ಯ ಜನರಲ್ಲಿ ಅದೇ ಪದ್ಧತಿಗಳು ಇಲ್ಲಿ ಕೂಡ ಬಂದು ಸಾವಕಾಶವಾಗಿ ಬೈಬಲನ್ನು ಮುಚ್ಚಿಡ್ಲಿಕ್ಕೆ ಆರಂಭಿಸ್ತಾರೆ. ಅದು ಕೇವಲ ಪ್ರೀಸ್ಟ್ಗಳಿಗೆ ಮಾತ್ರ. ಪ್ರೀಸ್ಟ್ಗಳು ಅಥವಾ ಪೂಜಾರಿಗಳು ಅನ್ನೋದು ಬೈಬಲ್ನಲ್ಲಿ ಇಲ್ಲ. ಇವರು ಪ್ರೀಸ್ಟ್ಗಳಾಗಿ ಮಾಡಲ್ಪಟ್ಟರು, ಪಾಸ್ಟರ್ಗಳಲ್ರಿ, ಪ್ರೀಸ್ಟ್ಗಳಾಗಿ ಮಾಡಲ್ಪಟ್ಟು ಏನಾದ್ರಿ ಬೈಬಲನ್ನು ಮುಚ್ಚಿಟ್ಬಿಟ್ರು. ಯಾವಾಗ ಮಾರ್ಟಿನ್ ಲೂಥರ್ ಆತನು ಪ್ರೀಸ್ಟ್ ಆಗಬೇಕೆಂಬುದಾಗ ಹೋಗಿ ಅಲ್ಲಿ ಕಲಿತಾ ಇರುವಾಗ ಅವನಿಗೆ ಒಂದು ಬೈಬಲ್ ಸಿಕ್ತು. ಅದನ್ನು ಅವನು ಓದಿ, ಗುಪ್ತವಾಗಿ ಓದಿ, ಇದರಲ್ಲಿ ಸತ್ಯ ಇದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕೋನು. ಈ ಮಾಡುವಂಥ ಈ ಒಂದು ಹಠ ಆದ ಒಂದು ಮೈಗಳನ್ನು ನೋವು ಮಾಡಿಕೊಳ್ಳುವುದು, ಮೈಗಳನ್ನು ಚುಚ್ಚು ಮಾಡೋದು, ನಮ್ಮ ಪಾಪಗಳ ನಿಮಿತ್ತವಾಗಿ ನಮಗೆ ನೋವು ನಾವು ಮಾಡಿಕೊಳ್ಳುವಂಥದ್ದು, ನೋವು ಮಾಡಿಕೊಳ್ಳುವುದು ಎಲ್ಲ ತಪ್ಪು. ಯೇಸುವಿನ ರಕ್ತದಿಂದ ಪಾಪದ ಪರಿಹಾರ ಉಂಟಾಗ್ತದೆ, ಅದು ಉಚಿತವಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ಗ್ರಹಿಸಿ ಆ ಎಲ್ಲ ಪದ್ಧತಿಗಳ ವಿರುದ್ಧವಾಗಿ ಸಿಡಿದೆದ್ದು ಬೈಬಲನ್ನು ತಿರುಗಿ ಆತನು ಹೊರಗೆ ತಂದ. ಈಗ ಬೈಬಲ್ ನಮಗೆ ತಿರುಗಿ ಸಿಕ್ಕು 500 ವರ್ಷಗಳಾಗಿವ್ರಿ. 500 ವರ್ಷಗಳು ನಮಗೆ.
ಈ ಬೈಬಲ್ ಸಿಕ್ತು. ನಾವು ನೋಡ್ತೇವೆ ಇದು ಇನ್ನೂ ಬೆಳೀತಾ ಇದೆ. ಜಗತ್ತಿನಲ್ಲಿ ಅತಿ ಹೆಚ್ಚಾಗಿ ಮಾರಾಟವಾಗುವಂಥ ಅಥವಾ ಪ್ರಿಂಟ್ ಆಗುವಂಥ ಪುಸ್ತಕ ಅಂದರೆ ಬೈಬಲ್ ಮಾತ್ರ. ಇಲ್ಲ ನೋಡ್ತೇವೆ, ದೇವರ ವಾಕ್ಯವು ನಿತ್ಯವಾದದ್ದು. ಫಾರ್ ಎವರ್ ಓ ಲಾರ್ಡ್ ಯುವರ್ ವರ್ಡ್ ಇಸ್ ಸೆಟಲ್ಡ್ ಇನ್ ಹೆವನ್. ನಾವು 1 ಪೇತ್ರ ಅದರ 1ನೇ ಅಧ್ಯಾಯ 25ನೇ ವಚನ ಓದಿಕೊಳ್ಳೋಣ. 1 ಪೇತ್ರ 1:25. ನಾವು ಬೈಬಲ್ ಸ್ಟಡಿಯಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. 1 ಪೇತ್ರ 1:25. ಏನು ಹೇಳ್ತಿದ್ರಿ? ಕರ್ತನ ಮಾತು ಸದಾ ಕಾಲವೂ ಇರುವುದು ಎಂದು ಹೇಳಿದೆ ಅಷ್ಟೇ. ಆ ಮಾತು ಯಾವುದಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಕರ್ತನ ಮಾತು ಸದಾ ಕಾಲ ಇರುವುದು. ಮನುಷ್ಯ ಜಾತಿ ಹುಲ್ಲೇ ಹುಲ್ಲು ಎಂಬುದಾಗಿ ಗಾಳಿ ಬೀಸುವಾಗ ಒಣಗಿ ಹೋಗ್ತದೆ. ಆದರೆ ಕರ್ತನ ವಾಕ್ಯವು ಸದಾ ಕಾಲ ಇರುವುದು, ನಿತ್ಯವಾಗಿರುವಂಥ ವಾಕ್ಯ. ಈ ನಿತ್ಯವಾಗಿರುವಂಥ ವಾಕ್ಯ ನಿಮ್ಮ ಹೃದಯದಲ್ಲಿದ್ದರೆ ಏನ್ರಿ, ನೀವು ಕೂಡ ನಿತ್ಯವಾಗಿರ್ತೇವೆ. ಅನೇಕ ಸಾರಿ ನಾವು ಯಾವಾಗಲೂ ನಾವು ಹಾಡುವಂಥ ಹಾಡುಗಳು ಹೆಚ್ಚಾಗಿ ಬೈಬಲ್ ಮೇಲೆ ಆಧಾರಿತ ಆಗಿರ್ತಾವೆ ರೀ, ಬೈಬಲ್ ಮೇಲೆ ಆಧಾರಿತ. ಆದರೂ ಕೆಲವೊಂದು ಹಾಡುಗಳಲ್ಲಿ ಯೇಸುವಿನ ಹೆಸರು ಉಪಯೋಗ ಮಾಡೋದಿಲ್ಲ ರೀ, ಅದು ನನಗೆ ಸೇರೋದಿಲ್ಲ. ಯೇಸುವಿನ ಹೆಸರು ಬಿಟ್ಟು ನಾವು ಹಾಡನ್ನು ಹಾಡಿದರೆ ಅದರಲ್ಲಿ ನನಗೇನು ಅದರಲ್ಲ. ಅಲ್ಲಿ ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ ರೀ. ಆ ಯೇಸು ಎಂಬ ಆತನು ವಾಕ್ಯವಾಗಿದ್ದ, ಆತನು ಮನುಷ್ಯ ಅವತಾರವಧಿ ಬಂದವನು, ನಿತ್ಯವಾಗಿರುವಂತನು. ನೋಡ್ತೇವೆ, ನಾವು ಹಾಡುವಾಗಲೂ ಕೂಡ ಅನೇಕ ಸಾರಿ ತಪ್ಪಾಗಿ ಹಾಡ್ತೇವೆ. ನಾವು ಇವತ್ತು ಕೂಡ ಹಾಡಿದ್ವಿ, ತಪ್ಪಾಗಿ ಹಾಡಿದ್ವಿ. ಏನ್ರಿ, ಬನ್ರಿ ಸ್ವಾಮಿ ನಮ್ಮಲ್ಲಿಗೆ, ಆಗಲೇ ಬಂದು ನಿಂತಾನ್ರಿ ಅವ, ಮತ್ತು ಬಾ ಬಾ ಅಂತ ಹೇಳ್ತೇವೆ. ಅದು ಹಾಡು ಅವ್ರಿಗೆ ಯಾರು ಕಟ್ಟಿದಾರೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ನಾವು ಚೇಂಜ್ ಮಾಡಿದ್ವಿ. ಹಿಂದೆ ನಮ್ಮ ಸುರೇಶ್ ಬಿ ಅವ್ರು ಹಾಡೋ ಹೊತ್ನ್ಯಾಗ ಬಂದಿರಿ ಸ್ವಾಮಿ ನಮ್ಮಲ್ಲಿಗೆ ಅಂತ ಹಾಡ್ತಾ ಇದ್ರು. ಇಲ್ಲ, ಬಂದಿರಿ ಸ್ವಾಮಿ ಅಂತ ಬಂದಿದ್ದಾನೆ, ನಮ್ಮದಲ್ಲಿ ಬಂದಿದ್ದಾನೆ. ಮತ್ತೊಂದು, ನಾವು ಉಸಿರುವರೆಗೂ ನಿನ್ನನ್ನು ಸ್ತುತಿಸು, ಇದಲ್ಲ ಈ ವಾಕ್ಯ ಬೈಬಲ್ನಲ್ಲಿ ಇದೆ. ಇಲ್ಲ, ನನ್ನ ಉಸಿರುವರೆಗೂ ನಾನು ದೇವರೇ ನಿನ್ನ ಸ್ತುತಿಸ್ತೇವೆ. ಹಾಡಾಡ್ತೇವ್ರಿ ನಾವು ಹಾಡ್ನಾಗ, ಅಲ್ಲ ಅನೇಕ ಸಾರಿ ಹಾಡ್ತೇವೆ. ಅದು ಹಳೆ ಒಡಂಬಡಿಕೆ. ಇದಕ್ಕೆ ಅವ್ರಿಗೆ ಇನ್ನೂ ನಿತ್ಯ ಜೀವದ ನಿರೀಕ್ಷೆ ಬಗ್ಗೆ ಅವರಿಗೆ ಪರಿಚಯ ಇರಲಿಲ್ಲ. ಹೀಗಾಗಿ ಅವರೇನು ಹಾಡ್ತಿದ್ರು, ನಿತ್ಯವಾಗಿ ಅಂತ ಹೇಳ್ತಲ್ರಿ, ಉಸಿರಿರುವವರೆಗೂ ನಾನು ಸ್ವಾಮಿ ನಿನ್ನನ್ನು ಕೊಂಡಾಡ್ತೇನೆ ಅಂತ. ಉಸಿರು ಹೋದ್ಮೇಲೆ ಏನು ಮಾಡ್ತಾರೆ? ಕೊಂಡಾಡಂಗಿಲ್ಲ. ನಮಗೆ ನಿತ್ಯ ಜೀವ ಇದೆ ಎಂಬುದಾಗಿ ನಂಬ್ರಿ. ನಿತ್ಯವಾಗಿ ನಾವು ಕರ್ತನನ್ನು ಕೊಂಡಾಡ್ತೇವ್ರಿ, ಪರಲೋಕದಲ್ಲಿ ಕೂಡ ಕರ್ತನನ್ನೇ ಕೊಂಡಾಡ್ತೇವ್ರಿ. ಹೀಗಾಗಿ ಆ ಒಂದು ಆರಾಧನೆ ಮಾಡುವುದನ್ನು, ಕರ್ತನನ್ನು ಕೊಂಡಾಡುವುದನ್ನು ಈ ಲೋಕದಲ್ಲಿಯೇ ನಾವು ಅದನ್ನು ಮಾಡಬೇಕ್ರಿ. ಅದನ್ನು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಪರಲೋಕಕ್ಕೆ ಹೋದಾಗ ಆಮೇಲೆ ಎಲ್ಲರೂ ವರ್ಷಕ್ಕೆ ಮಾಡ್ತಿರ್ತಾರೆ, ನೀವು ವರ್ಷಕ್ಕೆ ಮಾಡೋಕ್ಕಾಗೋದಿಲ್ಲ ಅಂದರೆ ನಮ್ಮ ಬಾಯಲ್ಲಿ ಆತನ ಸ್ತೋತ್ರ ನಿರಂತರವಾಗಿರ್ಬೇಕ್ರಿ. ಅಲ್ಲಿ ನಾನು ಹೇಳ್ತಾ ಇರುವಂಥದ್ದು, ನಮ್ಮ ಹಾಡುಗಳಲ್ಲಿ ದೇವರ ವಾಕ್ಯ ಇದೆ, ಆದರೆ ತಪ್ಪಾದ ಸಂಗತಿಗಳನ್ನ ಹಾಡೋದು ಬೇಡ. ಒಂದು ಹಾಡು ನಾವು ಇಲ್ಲೇ ಹಾಡಿದ್ರಿ, ಏನ್ರಿ, ಪರಲೋಕದಲ್ಲಿ ಇರುಳಿಲ್ಲ ಹಗಲಿಲ್ಲ ಅಂತ. ನಾನು ಹೇಳಿದೆ, ಹೆಂಗಾಗ್ರಿ? ಪರಲೋಕದಲ್ಲಿ ಹಗಲ ಇದೆ, ಇರುಳು ಮಾತ್ರ ಇಲ್ಲ. ನೀವು ಹೆಂಗೆ ಹಾಡ್ತೀರಿ? ಪರಲೋಕದಲ್ಲಿ ಇರುಳಿಲ್ಲ ಹಗಲಿಲ್ಲ. ಆದ ಕಾರಣ ನಮ್ಮ ಒಂದು ಹಾಡುಗಳನ್ನು ಸರಿಯನ್ನು ಮಾಡಿಕೊಳ್ಳೋಣ್ರಿ, ದೇವರ ವಾಕ್ಯಕ್ಕೆ ಅನುಸಾರವಾಗಿರುವಂತೆ ನೋಡಿಕೊಳ್ಳೋಣ್ರಿ. ಇಲ್ಲಿ ನಾವು ಹೇಳ್ತಾ ಇದ್ದೇವೆ ದೇವರ ವಾಕ್ಯ, ಫಾರ್ ಎವರ್ ಓ ಲಾರ್ಡ್ ಯುವರ್ ವರ್ಡ್ ಇಸ್ ಸೆಟಲ್ಡ್ ಇನ್ ಹೆವನ್. ದೇವರ ವಾಕ್ಯವು ನಿತ್ಯವಾಗಿ ಸ್ಥಾಪಿಸಲ್ಪಟ್ಟಿದೆ, ಅದನ್ನು ಯಾರೂ ನಾಶ ಮಾಡಲಿಕ್ಕಾಗುವುದಿಲ್ಲ. ಅದು ನಿತ್ಯವಾಗಿರುವಂಥದ್ದು, ನಾಶವಾಗದ ಬೀಜ ಎಂಬುದಾಗಿ ಕೂಡ ಅದು ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳಿದಂಥ ಮಾತು ಮತ್ತಾಯನು ಬರೆದ ಸುವಾರ್ತೆ ಅದರ 24ನೇ ಅಧ್ಯಾಯ, ಮತ್ತಾಯ 24:35. ಮತ್ತಾಯ 24:35. ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ.
ಭೂಮಿ ಆಕಾಶಗಳು ಅಳ್ದು ಹೋಗ್ಬೋದ್ರಿ, ದೇವರ ವಾಕ್ಯ ಅಳ್ದು ಹೋಗುವುದಿಲ್ಲ. ವಾಕ್ಯ ನಿತ್ಯವಾಗಿರುವಂಥದ್ದು. ಇದು ಎರಡನೇ ಪಾಯಿಂಟ್ ನಾನು ನೋಡ್ತಾ ಇದ್ದೇವೆ ಏನಂದರೆ, ವರ್ಡ್ ಈಸ್ ಇಟರ್ನಲ್. ದೇವರ ವಾಕ್ಯವು ನಿತ್ಯವಾಗಿದೆ, ಅದು ಬದಲಾಗದ ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. ಅದನ್ನೇ ಮತ್ತಾಯ 5:18 ಕೂಡ ಅದನ್ನೇ ನೋಡ್ತೇವೆ. ಮೂರನೇದಾಗಿ, ದೇವರ ವಾಕ್ಯಕ್ಕೆ ಜೀವ ಇದೆ. ದ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್. ಎಲ್ಲಿದೆ ರೀ ವಾಕ್ಯ? ಅದು ಇಬ್ರಿಯ 4 ಎಷ್ಟು ಕರೆಕ್ಟ್? ಇಬ್ರಿಯ 4 ಮುಂದ್ರಿ 4:12. ಟೀಚರ್ ಕರೆಕ್ಟ್ ಹೇಳ್ತಾ ಇದ್ದಾರೆ. ಇಬ್ರಿಯ 4:12 ಏನ್ ಹೇಳ್ತೈತ್ರಿ? ಇಬ್ರಿಯ 4:12 ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿಕತೆಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವ ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಇಲ್ಲ ನೋಡ್ತೇವೆ, ದೇವರ ವಾಕ್ಯವು ಸಜೀವವಾದದ್ದು, ಅದಕ್ಕೆ ಜೀವ ಇದೆ. ಅದಕ್ಕೆ ಜೀವ ಮಾತ್ರ ಇರೋದಲ್ಲ, ಅಷ್ಟೇ ಅಲ್ಲ, ನಮಗೆ ಜೀವ ಕೊಡ್ತದೆ. ಜೀವ ಕೊಡುವಂಥ ವಾಕ್ಯಕ್ಕೆ ಜೀವ ಇಲ್ಲಾಂದ್ರೆ ಅದಕ್ಕೆ ಜೀವ ಕೊಡಕ್ಕೆ ಸಾಧ್ಯದ್ರಿ? ಇಲ್ಲ. ದೇವರ ವಾಕ್ಯಕ್ಕೆ ಜೀವ ಇದೆ. ಇಟ್ ಈಸ್ ಲಿವಿಂಗ್. ದ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್. ಜೀವ. ಇನ್ನೂ ಅನೇಕ ಸಂಗತಿಗಳಲ್ಲಿ ದೇವರ ವಾಕ್ಯದಾಗ ಬರೆಯಲ್ಪಟ್ಟಿದೆ. ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿಕತೆಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವ ಮಟ್ಟಿಗೂ ತೂರಿ ಹೋಗುವಂಥದ್ದು. ಇಬ್ಬಾಯಿಕತೆ ಇಬ್ಬಾಯಿಕತೆ ಅಂದರೆ ಎರಡು ಕಡೆ ಶಾರ್ಪ್ ಇದೆ ರೀ, ಎರಡು ಕಡೆ ಚೂಪಿದೆ. ನಮ್ಮ ಮನೆಯಲ್ಲಿ ಅಡಿಗೆ ಮನೇಲಿ ಚಾಕು ಇರ್ತೇನ್ರಿ, ಒಂದು ಸೈಡ್ ಮಾತ್ರ ಶಾರ್ಪ್ ಇರ್ತೈತೆ ರೀ, ಒಂದು ಕಡೆ ಮಾತ್ರ ಚೂಪಾಗಿರ್ತೈತೆ, ಇನ್ನೊಂದು ಕಡೆ ಮಂಡಿರ್ತೈತೆ ರೀ. ಆದರೆ ದೇವರ ವಾಕ್ಯ ಇಬ್ಬಾಯಿಕತೆ ಎರಡು ಕಡೆ ಶಾರ್ಪ್ ಇದೆ. ಇಲ್ಲಿ ದೇವರ ವಾಕ್ಯ ಕೇಳುವವರಿಗೂ ದೇವರ ವಾಕ್ಯ ಹೇಳುವವರಿಗೂ ಅದು ಕೆಲಸ ಮಾಡ್ತೈತೆ ರೀ. ಒಬ್ಬರಲ್ಲೇ ಅಷ್ಟಲ್ರಿ, ದೇವ್ರ ವಾಕ್ಯ ಹೇಳುವವರಿಗೂ ದೇವ್ರ ವಾಕ್ಯ ಕೇಳುವವರಲ್ಲಿಯೂ ಅದು ಕೆಲಸ ಮಾಡ್ತದೆ. ಇಬ್ಬಾಯಿಕತೆ. ಅದ ಕಾರಣ ನೋಡ್ತೇವೆ, ಇನ್ನೊಬ್ಬರು ಸೇವೆಯಲ್ಲಿ ಇರುವಂಥರು ಇಬ್ಬಾಯಿಕತೆ ಉಪಯೋಗಿಸು ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ಇಬ್ಬಾಯಿಕತೆ ಅಂದರೆ ನನ್ನೊಳಗೂ ಕೆಲಸ ಮಾಡಬೇಕು, ಅದು ನನ್ನಿಂದ ವಾಕ್ಯ ಕೇಳುವವರಲ್ಲಿಯೂ ಕೆಲಸ ಮಾಡಬೇಕು. ಆ ವಾಕ್ಯ ನನ್ನೊಳಗೆ ಕೆಲಸ ಮಾಡಿದಾಗ ನಾನು ಅನುಭವ ಹೊಂದಿ ಅದನ್ನು ಇತರಿಗೆ ಹೇಳ್ತೀನಿ. ದೇವ್ರ ವಾಕ್ಯ ನನ್ನಲ್ಲಿ ಇಂಥ ಕಾರ್ಯ ಮಾಡಿದೆಪ್ಪ, ಅದು ನಿನ್ನಲ್ಲಿಯೂ ಕೂಡ ಕಾರ್ಯ ಮಾಡ್ತದೆ ಎಂಬುದಾಗಿ ನಾವು ಹೇಳ್ಬೋದು. ದೇವರ ವಾಕ್ಯವು ಮೊದಲನೇದಾಗಿ ನಾವು ನೋಡಿಕೊಂಡೆವು, ಅದು ದೇವರಿಂದ ಪ್ರೇರಿತವಾದದ್ದು, ದೇವರು ಉಸಿರಿದ ವಾಕ್ಯ. ಎರಡನೇದಾಗಿ ನೋಡಿಕೊಂಡು ದೇವರ ವಾಕ್ಯವು ನಿತ್ಯವಾಗಿ ಇರುವಂಥದ್ದು. ಮೂರನೇದಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ, ದೇವರ ವಾಕ್ಯಕ್ಕೆ ಜೀವ ಇದೆ, ಅದು ಸಜೀವವಾದದ್ದು, ಅದರಲ್ಲಿ ಜೀವ ಇದೆ, ಅದು ನಮಗೆ ಜೀವ ಕೊಡುವಂಥ ವಾಕ್ಯ, ಅದು ನಮ್ಮೊಳಗೆ ಕಾರ್ಯ ಸಾಧಿಸ್ತದೆ. ಇಲ್ಲಿ ಮತ್ತೊಂದು ಇಬ್ರಿಯ 4:12 ಆ ವಾಕ್ಯದ ಬಗ್ಗೆ ಹೇಳುವಂಥ ಮಾತು, ಆತ್ಮ ಪ್ರಾಣಗಳನ್ನು ವಿಭಾಗಿಸುವ ಮಟ್ಟಿಗೂ ತೂರಿ ಹೋಗುವಂಥದ್ದು. ಮನುಷ್ಯನು 3 ಸಂಗತಿಗಳನ್ನು ಮಾಡಲ್ಪಟ್ಟಿದ್ದಾನೆ. ಯಾವುದಾದ್ರಿ? ಆತ್ಮ, ಪ್ರಾಣ, ಶರೀರ. 3 ಭಾಗಗಳನ್ನು ಮಾಡಿರ್ತಾನೆ. ಈ ಆತ್ಮ ಬಿಟ್ಟು ಹೋದರೆ ಆತ್ಮದೊಂದಿಗೆ ಏನು ಅಂಟ್ಕೊಂಡೈತ್ರಿ? ಪ್ರಾಣ ಕೂಡ ಅಂಟ್ಕೊಂಡಿದ್ರಿ. ನಮ್ಮ ಆತ್ಮ ಬಿಟ್ಟು ಹೋದರೆ ಪ್ರಾಣ ಕೂಡ ಹೋಗ್ತದ್ರಿ. ಅವುಗಳನ್ನು ವಿಭಾಗಿಸುವುದು ಕಷ್ಟ. ಈ ಪ್ರಾಣ ಎಂಬುದು ಸೋಲ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಹೇಳ್ತೇವೆ, ನಾವು ಕನ್ನಡದಲ್ಲಿ ಕೂಡ ಮನಸ್ಸು ಎಂಬುದಾಗಿ ಕೂಡ ಹೇಳ್ತೇವೆ. ನನ್ನ ಮನವೇ ಯೆಹೋವನನ್ನು ಅಂದ್ಕೊಂಡು ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್. ಸೋಲ್ ಅಂತ ಹೇಳುವಾಗ ಅದು ನನ್ನ ಆತ್ಮದ ಒಂದು ಫ್ಯಾಕಲ್ಟಿಯೊಳಗೆ ಅಂಟಿಕೊಂಡಿದೆ, ಅದನ್ನು ವಿಭಾಗಿಸುವುದು ಕಷ್ಟ. ಸೈತಾನನು ನಮ್ಮ ಒಳಗೆ ಯುದ್ಧ ಮಾಡೋದಕ್ಕೆ ಬರುವಾಗ ನಮ್ಮ ಆತ್ಮದಲ್ಲಿ ಯುದ್ಧ ಮಾಡೋದಿಲ್ಲ ರೀ. ಅವನು ಎಲ್ಲಿ ಮಾಡ್ತಾನೆ ರೀ? ಈ ಸೋಲಿಶ್ ಏರಿಯಾ, ನಮ್ಮ ಪ್ರಾಣದೊಳಗೆ ಯುದ್ಧ ಮಾಡಲಿಕ್ಕೆ ನೋಡ್ತಾನೆ. ನಮ್ಮ ಆಲೋಚನೆಗಳಲ್ಲಿ ಆತನು ಶೋಧನೆಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ ರೀ. ಆದರೆ ನಾವು ಆತ್ಮದಲ್ಲಿ ಯುದ್ಧ ಮಾಡುವಾಗ ನಾವು ಆತನನ್ನು ತುಳಿದು ಬಿಡ್ತೇವೆ. ಆತ್ಮ, ಅದು ನಮ್ಮೊಳಗಿನ ಮನುಷ್ಯನ ಆತ್ಮಕ್ಕೆ ದೇವರು ಕೆಲವೊಂದು ಶಕ್ತಿಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಅದನ್ನು ನಾವು ವಿಭಾಗಿಸಬೇಕಂದ್ರೆ ಎಲ್ಲಿ ಏನು ಬೇಕ್ರಿ ನಮಗೆ? ಇದು ಸೋಲಿಶ್, ಇದು ಸ್ಪಿರಿಟ್ ಅಂತ ನಾವು ಗುರ್ತಾಗಬೇಕಾಗಿದ್ದರೆ
ಆ ದೇವರ ವಾಕ್ಯ ಮಧ್ಯದಲ್ಲಿ ಬರಬೇಕು. ಅದು ಹೊಡೆಯುವಾಗ ಇದು ಸೋಲಿಶ್, ಇದು ಸ್ಪಿರಿಚುವಲ್ ಎಂಬುದಾಗಿ ನಮಗೆ ಅರ್ಥ ಆಗ್ತದ್ರಿ. ಅದಕ್ಕೆ ನಾವು ಅದನ್ನು ಗುರುತಿಸುವುದಕ್ಕೆ ಏನು ಬೇಕ್ರಿ? ದೇವರ ವಾಕ್ಯ ಬೇಕು. ಆತ್ಮ ಪ್ರಾಣಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು ಅಷ್ಟು ಶಾರ್ಪ್ ಇದೆ, ಅಷ್ಟು ಶಾರ್ಪ್ ಆಗಿರುವಂಥ ಆ ಒಂದು ಕತ್ತಿ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಕರ್ನಾಟಕದಲ್ಲಿ ಅಥವಾ ನನಗೆ ಗೊತ್ತಿಲ್ಲ, ಒಬ್ಬ ರಾಜನ ಬಳಿಯಲ್ಲಿ ನಾಗಕತ್ತಿ ಎಂಬಂಥ ಕತ್ತಿ ಇತ್ತು. ಆ ಕತ್ತಿ ಬಹಳ ಶಾರ್ಪ್ ಆಗಿತ್ತು. ಅಂದರೆ ಅದು ಬೆಂಡ್ ಕೂಡ ಆಗ್ಬೋದಾಗಿತ್ತು. ಅದನ್ನು ಆ ಬೆಂಡ್ ಮಾಡಿಬಿಟ್ಟು ಬೆಲ್ಟ್ನಂತೆ ಹಾಕೊಂಡಿರ್ತಾ ಇದ್ದ ಆ ರಾಜ. ಅದನ್ನು ಯಾಕೆ? ತನ್ನ ಸ್ವರಕ್ಷಣೆಗಾಗಿ ಇಟ್ಟಿರ್ತದೆ. ಅಷ್ಟು ಶಾರ್ಪ್ ಆಗಿರ್ತಾ ಇತ್ತು. ಒಂದು ಸಾರಿ ಒಬ್ಬ ಗುಪ್ತವಾಗಿ ಅವನ ರಾಜನ ಕೊಲ್ಲಲಿಕ್ಕೆ ಬಂದಾಗ ಅವನು ಕತ್ತಿಯನ್ನು ಬೀಸಿದರೆ, ಅದನ್ನು ಬೆಲ್ಟ್ನಿಂದ ಅದನ್ನು ಜಗ್ಗಿ ಒಂದು ಬೀಸಿ ಹೊಡೆದ್ಬಿಟ್ರೆ ಅವನ ಕುತ್ತಿಗೆ ಕಟ್ಟಾಗಿ ಅಲ್ಲೇ ಕೂತಿದೆ. ಅಷ್ಟು ಶಾರ್ಪ್ ಆಗಿ ಆತನ ತಲೆ ಕಟ್ಟಾಗಿ ಹೋಗಿತ್ತು. ಇಲ್ಲಿ ದೇವರ ವಾಕ್ಯ ಏನ್ರಿ? ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಇಬ್ಬಾಯಿ ಕತ್ತಿಗಿಂತಲೂ ಹದವಾದಂಥ ದೇವರ ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. ಅದು ಅದಕ್ಕೆ ಜೀವ ಇದೆ, ಜೀವ ಕೊಡುವಂಥ ದೇವರ ವಾಕ್ಯ. ನಾಲ್ಕನೇದಾಗಿ ದೇವರು ಈ ವಾಕ್ಯವನ್ನು ತನ್ನೆಲ್ಲ ಹೆಸರುಗಳಿಗಿಂತ ಉನ್ನತವಾಗಿ ಇಟ್ಟಿದ್ದಾನೆ. ದೇವರಿಗೆ ಅನೇಕ ಹೆಸರಿದೆ, ನಾವು ನೋಡ್ತಾ ಇದ್ದೇವೆ. ಯೆಹೋವ ಅಂತಿದೆ, ಎಲೋಹಿಮ್ ಅಂತಿದೆ, ಎಲ್ ಶದಾಯ್ ಅಂತಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ತನ್ನ ವಾಕ್ಯವನ್ನು ಮಹಿಮೆ ಪಡಿಸಿದ. ಗಾಡ್ ಮ್ಯಾಗ್ನಿಫೈಡ್ ಹಿಸ್ ವರ್ಡ್ ಅಬೌವ್ ಹೀಸ್ ನೇಮ್ಸ್. ತನ್ನೆಲ್ಲ ಹೆಸರುಗಳಿಗಿಂತ ತನ್ನ ವಾಕ್ಯವನ್ನು ಮಹಿಮೆ ಪಡಿಸಿದ. 138ನೇ ಕೀರ್ತನೆ, 138ನೇ ಕೀರ್ತನೆ, ಅದರ 2ನೇ ವಚನ. ಕನ್ನಡದಲ್ಲಿ ಸ್ವಲ್ಪ ಬೇರೆ ಇದೆ. 138ನೇ ಕೀರ್ತನೆ, ಅದರ 2ನೇ ವಚನ. ನಿನ್ನ ಕೃಪೆ, ನಿನ್ನ ಪರಿಶುದ್ಧರ ಕಡೆ ಅಡ್ಡ ಬೀಳುತ್ತೇನೆ. ನಿನ್ನ ಕೃಪೆ, ನಿನ್ನ ಸತ್ಯತೆ ಇವುಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. ನಿನ್ನ ನಾಮ ಮಹತ್ವ, ಇಲ್ಲಿ ನಾಮ ಮಹತ್ತನ್ನೇ ಹೆಚ್ಚಿಸಿದ್ದಿ ಅಂತ ಹೇಳ್ತಾ ಇರೋದು ನೋಡ್ತೇವೆ. ವಾಗ್ದಾನ ನೆರವೇರಿಸಿ ಎಂಬುದಾಗಿ ಹೇಳೋದು ನೋಡ್ತೇವೆ. ಯು ಹ್ಯಾವ್ ಎಕ್ಸಾಲ್ಟೆಡ್ ಯುವರ್ ವರ್ಡ್ above your name, or you magnified your word above your names. ನಿನ್ನೆಲ್ಲ ನಾಮಗಳಿಗಿಂತ ನಿನ್ನ ವಾಕ್ಯವನ್ನು ಮಹಿಮೆ ಪಡಿಸಿದ್ದಿ. ವಾಕ್ಯಕ್ಕೆ ಮೊದಲನೇ ಸ್ಥಾನ ಕೊಡ್ತಾ ಇದ್ದಾನೆ ದೇವರು. ತನ್ನ ಹೆಸರಿಗಿಂತ ತನ್ನ ವಾಕ್ಯಕ್ಕೆ ಮೊದಲನೇ ಸ್ಥಾನ ದೇವರು ಕೊಡ್ತಾ ಇರೋದಾಗಿದ್ದರೆ, ನಾವು ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯಕ್ಕೆ ಮಹತ್ವ ಕೊಡಬೇಕು. ದೇವರೇ ಅಷ್ಟು ಮಹತ್ವ ಕೊಡ್ತಾ ಇರುವಾಗ, ತನ್ನ ವಾಕ್ಯಕ್ಕೆ ಮಹತ್ವ ಕೊಡ್ತಾ ಇರುವಾಗ ನಾವು ಎಷ್ಟು ಮಟ್ಟಿಗೆ ಅದಕ್ಕೆ ಮಹತ್ವ ಕೊಡಬೇಕು. ಇಲ್ಲಿ ಕನ್ನಡದಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. ನಿನ್ನೆಲ್ಲ ನಾಮಗಳಿಗಿಂತ, ಇಲ್ಲಿ ವಾಗ್ದಾನ ವಿಶೇಷ ರೀತಿ ನೆರವೇರಿಸಿ ನಿನ್ನ ನಾಮವನ್ನು ಹೆಚ್ಚಿದೆ. ಅದು ಏನಿರ್ತದ್ರಿ? ನಿನ್ನೆಲ್ಲ ನಾಮಗಳಿಗಿಂತ ನಿನ್ನ ವಾಕ್ಯವನ್ನು ಮಹಿಮೆ ಪಡಿಸಿದ್ದಿ. ಇಂಗ್ಲೀಷ್ನಲ್ಲಿ ಅಲ್ಲಿ ಸ್ಪಷ್ಟ ಇದೆ, ಅದು ಕನ್ನಡದಲ್ಲಿ ಬೇರೆ ಇದೆ. ನಾವು ಯೆಶಾಯ 42 ಅದರ 21ನೇ ವಚನ ನೋಡಿಕೊಳ್ಳೋಣ. ಯೆಶಾಯ 42 21ನೇ ವಚನ. ಏನು ಹೇಳ್ತೈತ್ರಿ? ಯೆಹೋವನು ಧರ್ಮ ಸ್ವರೂಪನಾಗಿರುವುದರಿಂದ ಧರ್ಮೋಪದೇಶವನ್ನು ಘನಪಡಿಸಿ ಮಹತ್ತಿಗೆ ತರಬೇಕೆಂದು ಇಷ್ಟಪಟ್ಟನು. ಧರ್ಮೋಪದೇಶ ಅಥವಾ ದೇವರ ವಾಕ್ಯವನ್ನು ಘನಪಡಿಸಿ ಮಹತ್ತಿಗೆ ತರಬೇಕೆಂದು ಬಯಸಿದನು. ದೇವರ ಒಂದು ಉದ್ದೇಶ ಏನ್ರಿ? ದೇವರ ಒಂದು ಉದ್ದೇಶ ಜಗತ್ತಿನಲ್ಲೆಲ್ಲ ದೇವರ ಮಹಿಮೆ ತುಂಬಿರ್ಬೇಕಂತ. ಜಗತ್ತಿನ ಎಲ್ಲ ಕಡೆ ಸಮುದ್ರದಲ್ಲಿ ಹೇಗೂ ನೀರು ತುಂಬಿದೆಯೋ ಅದೇ ರೀತಿಯಾಗಿ ದೇವರು ಬಯಸುವುದ ರೀತಿನೆಂದರೆ ಜಗತ್ತಿನಲ್ಲೆಲ್ಲ ಆತನ ಮಹಿಮೆ ತುಂಬಿರಬೇಕು. ಆತನ ಮಹಿಮೆ ತುಂಬಲ್ಪಡಬೇಕೆಂಬುದಾಗಿ ದೇವರು ಬಯಸುವಾತನಾಗಿದ್ದಾನೆ.
ಇಲ್ಲಿ ಅದಕ್ಕಾಗಿ ದೇವರು ಆತನ ಮಹಿಮೆಯನ್ನು ಪಡಿಸೋದಕ್ಕಾಗಿ ತನ್ನ ವಾಕ್ಯ ತುಂಬಿರ್ಬೇಕಂತ ಬಯಸ್ತಾನೆ. ವಾಕ್ಯದ ಜ್ಞಾನ ಇದ್ದರೆ ನಾವು ದೇವರನ್ನ ಮಹಿಮೆಪಡಿಸ್ತೇವೆ. ದೇವರ ವಾಕ್ಯ ಜ್ಞಾನ ಇದ್ದರೆ ನಮ್ಮ ದೇವರು ಎಂಥವು ಎಂಬುದಾಗಿ ನಾವು ಗುರುತಿಸ್ತೇವೆ. ಇಲ್ಲಿ ತನ್ನೆಲ್ಲ ಗಾಡ್ ಮ್ಯಾಗ್ನಿಫೈಡ್ ಹಿಸ್ ವರ್ಡ್, ದೇವರು ತನ್ನ ನಾಮವನ್ನು ತನ್ನ ವಾಕ್ಯವನ್ನು ಮಹಿಮೆ ಪಡಿಸಿದ್ದಾನೆ, ತನ್ನ ವಾಕ್ಯವನ್ನು ಮಹಿಮೆ ಪಡಿಸಿದ್ದಾನೆ. ಅದ ಕಾರಣ ಆ ವಾಕ್ಯಕ್ಕೆ ನಾವು ಮಹತ್ವ ಕೊಡುವರಾಗಿರಬೇಕು. ಇನ್ನೊಂದು ಸಂಗತಿಗೆ ನಾವು ಐದನೇದಾಗಿ ದಿಸ್ ವರ್ಡ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್. ಈ ವಾಕ್ಯ ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಅವತಾರ ಎತ್ತಿತ್ತು. ಈ ವಾಕ್ಯವೆಂಬಾತನು ಮನುಷ್ಯನಾಗಿ ಅವತಾರ ಎತ್ತಿದ್ದನು ಎಂಬುದನ್ನು ನೋಡಿ. ಇಲ್ಲಿ ವಾಕ್ಯ ಅಂತ ಹೇಳುವಾಗ ಪರ್ಸನಲೈಸ್ ಮಾಡಿದೆ. ಇಲ್ಲಿ ದೇವರ ವಾಕ್ಯ ಅದು ವ್ಯಕ್ತಿ ಎಂಬಂತೆ ಹೇಳಲ್ಪಟ್ಟಿದೆ. ಆದಿಕಾಂಡ 1:1 ಯೋಹಾನ 1:1 ಏನು ಹೇಳ್ತೈತ್ರಿ? ಆದಿಯಲ್ಲಿ ವಾಕ್ಯವಿತ್ತು, ದೇವ್ರ ಬಳಿಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ವಾಕ್ಯಕ್ಕೆ ಎಷ್ಟು ಮಹತ್ವ ದೇವರು ಕೊಡ್ತಾನೆ ನೋಡ್ರಿ. ಆದಿಯಲ್ಲಿ ವಾಕ್ಯವಿತ್ತು. ವಾಕ್ಯವಿಲ್ಲದೆ ದೇವರಿಲ್ಲ, ದೇವರಿಲ್ಲದೆ ವಾಕ್ಯ ಇಲ್ಲರಿ. ಒಂದೇ ಆಗಿದೆ, ಒಂದೇ ಆಗಿದೆ. ಅದರಲ್ಲಿ ಶಕ್ತಿ ಇದೆ ರೀ. ಈ ವಾಕ್ಯ ಎಲ್ಲಿರ್ಬೇಕ್ರಿ? ಎಲ್ಲಿರ್ಬೇಕು? ಇಲ್ಲಿರ್ಬೇಕು. ದೇವ್ರ ವಾಕ್ಯದಲ್ಲಿ ಶಕ್ತಿ ಇದೆ, ಇಲ್ಲಂತಲ್ಲ. ನಾವು ಹಿಂದಿನ ದಿವಸಗಳಲ್ಲಿ ದೆವ್ವ ಬಿಡಿಸುವಾಗ ಒಂದು ಕೆಲಸ ಮಾಡ್ತಿದ್ವಿ ರೀ. ಏನ್ರಿ? ದೆವ್ವ ಬಿಡಿಸುವಾಗ ಆ ವ್ಯಕ್ತಿ, ದೆವ್ವ ಹಿಡಿದಂಥ ವ್ಯಕ್ತಿ ತಲೆ ಮೇಲೆ ಬೈಬಲ್ ಇಡ್ತಿದ್ವಿ. ಏನಾಗ್ತಿತ್ರಿ? ದೆವ್ವದಲ್ಲಿ ಶಕ್ತಿ ಇರೋದಿಲ್ರಿ, ಭಾಳ ಶಕ್ತಿ ಇರ್ತೈತ್ರಿ. ನಮ್ಮ ದೊಡ್ಡವನಲ್ಲಿ ಶಕ್ತಿ ಇತ್ರಿ. ಅಂದರೆ ದೆವ್ವ ಇದ್ದಾಗ ಭಯಂಕರ ಶಕ್ತಿ. ಊಟನೇ ಮಾಡ್ತಾರಿಲ್ಲ ಹೆಣ್ಮಗಳು, ಆದ್ರೆ ಭಯಂಕರ ಶಕ್ತಿ. ಯಾರು ಗಂಡಸರು ಬಂದರೂ ಎತ್ತಿ ಒಗೆದು ಬಿಡ್ತಿಲ್ಲ, ಅಷ್ಟು ಶಕ್ತಿ. ಆದರೆ ಈ ವಾಕ್ಯ ಅಂದರೆ ದೆವ್ವ ಹಿಡಿದವ್ರ ಮೇಲೆ ಇಡುವಾಗ ಏನಾಗ್ತೈತ್ರಿ? ಭಾಳ ಭಾರ ಆಗ್ತದೆ, ತೆಗೀರಿ ಅಂತ ಕೂಗ್ತಾರ. ಅಲ್ಲ, ಆದರೆ ಅದನ್ನು ಮಾಡೋ ರೀತಿ ಅಲ್ಲ, ಆ ರೀತಿ ದೆವ್ವ ಬಿಡಿಸೋ ರೀತಿ ಅಲ್ಲ. ಬಳ್ಳಾರಿಯಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ? ಬೈಬಲ್ನಲ್ಲಿ ಶಕ್ತಿ ಇದೆ ಅಂತೇಳಿ ಬೈಬಲ್ ತಗೊಂಡು ದೆವ್ವ ಹಿಡಿದವ್ರಿಗೆ ಹೊಡಿತಾ ಇದ್ದ, ಬೈಬಲ್ನಿಂದ ಹೊಡಿತಾ ಇದ್ದ. ಇಲ್ಲ, ಆ ರೀತಿ ಮಾಡೋದಲ್ಲ. ಅದೇ ವ್ಯಕ್ತಿ ಏನು ಮಾಡ್ತಿದ್ದಾರೆ? ದೇವ್ರ ವಾಕ್ಯದಲ್ಲಿ ಶಕ್ತಿ ಇದೆ ಅಂತ ಬೈಬಲ್ ಪೇಜ್ ಹರಿದು ಆ ದೆವ್ವ ಹಿಡಿದವ್ರಿಗೆ ತಿನ್ನಿಸ್ತಾ ಇದ್ದ. ಅವನು ತಿನ್ನಿಸೋ ರೀತಿಗೆ ಹೆದರ ದೆವ್ವ ಹೋಗಿರ್ಬೇಕ್ರಿ. ಇವನು ನಮ್ಮನ್ನು ಕತ್ತೆಂತ ಮಾಡೋಣ, ಹಾಳಿ ತಿನ್ನಿಸತ್ತಾನ. ಇಲ್ಲ, ಯೇಸು ಸ್ವಾಮಿ ದೆವ್ವ ಹೇಗೆ ಬಿಡಿಸಿದರಿ? ತನ್ನ ಮಾತು ಮಾತ್ರದಿಂದಲೇ. ವಾಕ್ಯ ಎಲ್ಲಿರ್ಬೇಕ್ರಿ? ಇಲ್ಲಿ ನಮ್ಮ ಹೃದಯದಲ್ಲಿರ್ಬೇಕು. ಅದ ಕಾರಣ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ದೇವ್ರ ವಾಕ್ಯ ನಿಮ್ಮ ಒಳಗೆ ಇಟ್ಕೊಳ್ರಿ. ಎಷ್ಟು ಬಾಯ್ಪಾಟಿದೆ, ಎಷ್ಟು ನೆನಪಿದೆ, ಅವಳು ನೆನಪು ಮಾಡಿಕೊಳ್ರಿ, ಧ್ಯಾನ ಮಾಡ್ರಿ. ಈ ವಾಕ್ಯ ಇಲ್ಲಿರಬೇಕು. ಆ ವಾಕ್ಯವೆಂಬಾತನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹೆಸ್ರಿ ಯೋಹಾನ 1:14. ವಾಕ್ಯವೆಂಬಾತನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ಇಲ್ಲೊಬ್ರು ಸೇವಕರು ಹೇಳ್ತಿದ್ರು ಒಬ್ಬ ಸಹೋದರಿ ಬಗ್ಗೆ, ಸರ್ ಅವರಿಷ್ಟು ಡಿಕ್ಷನರಿ ಇಷ್ಟು ಇದೆ ಅವ್ರಿಗೆ ಬಾಯ್ಪಾಟು, ಅವ್ರು ಮಾತಾಡಿದರೆ ಡಿಕ್ಷನರಿ ಮೀನಿಂಗೇ ಹೇಳ್ತಾರೆ ಅಂತ, ಪ್ರತಿಯೊಂದು ಶಬ್ದದ. ಇನ್ನೊಬ್ಬರು ಸಹೋದರು ಹೇಳ್ತಾ ಇದ್ರು, ಗುಂಟ್ಕಲ್ನಲ್ಲಿ ಇರುವಂಥ ಒಂದು ಆಂಗ್ಲೋಂಡಿಯನ್ ಸಹೋದರು, ಇನ್ನೊಬ್ಬ ಆಂಗ್ಲೋಂಡಿಯನ್ ಸಹೋದರಿ ಬಗ್ಗೆ ಹೇಳ್ತಿದ್ರು. ಅವ್ರು ಏನು ಹೇಳ್ತಾ ಇದ್ರು? ಶಿ ಈಸ್ ಅ ಡಿಕ್ಷನರಿ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್. ಡಿಕ್ಷನರೇ ನರಾವತಾರ ಎತ್ತಿ ಬಂದ್ಬಿಟ್ಟಿದೆ ಅನ್ನಂಗಿದ್ದಾಳೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಮನುಷ್ಯರ ಬಗ್ಗೆ ಹೇಳೋದಾಗಿದ್ರೆ ನಮ್ಮೊಳಗೂ ಕೂಡ ಆ ವಾಕ್ಯವೆಂಬಾತನು ವಾಸ ಮಾಡುವಾಗ ನಾವು ನೋಡ್ತೇವೆ, ನಾವು ಕೂಡ ವಾಕ್ಯವೇ ನರಾವತಾರ ಎತ್ತಿದೆ ಎಂಬಂತೆ ನಾವು ವಾಕ್ಯನ ಮಾತಾಡ್ಬೇಕ್ರಿ. ನಮ್ಮೊಳಗೆ ತುಂಬಿಕೊಳ್ಬೇಕ್ರಿ. ಈಗ ಲೌಕಿಕವಾದ ಒಂದು ಧ್ಯಾನ ಯೋಗ ಏನು ಹೇಳ್ತದ್ರಿ?
ಮನಸ್ಸನ್ನು ಖಾಲಿ ಮಾಡಿಕೊಳ್ಳುವುದು. ಮನಸ್ಸನ್ನು ಖಾಲಿ ಮಾಡಿಕೊಳ್ಳುವುದು. ಇಲ್ಲ, ದೇವರ ವಾಕ್ಯದ ಧ್ಯಾನ ಅದನ್ನು ಹೇಳೋದಿಲ್ರಿ. ದೇವರ ವಾಕ್ಯದ ಧ್ಯಾನ ಹೇಳ್ತಿದ್ರಿ ಮನಸ್ಸನ್ನು ತುಂಬಿಸಿಕೊಳ್ಳುವುದು. ದೇವರ ವಾಕ್ಯದಿಂದ ನಾವು ತುಂಬಿಸ್ಕೊಳ್ತಾ ಹೋದಂಗೆ ಹೊಲಸು ತಾನ ಕಿತ್ಕೊಂಡು ಹೋಗ್ತೈತ್ರಿ. ನಮ್ಮನ್ನು ಖಾಲಿ ಮಾಡ್ಕೊಳ್ಳೋ ಅವಶ್ಯಕತೆ ಬೀಳೋದಿಲ್ರಿ. ಏನ್ರಿ, ದೇವರ ವಾಕ್ಯ ನಮ್ಮನ್ನು ಅದೆಲ್ಲ ಹೊಲಸನ್ನು ತೆಗಿಲಿಕ್ಕೆ ಆರಂಭಿಸ್ತದೆ. ಇಲ್ಲಿ ಗಾಡ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್. ದೇವರ ವಾಕ್ಯವೇ ತಾನೇ ಮನುಷ್ಯಾವತಾರವಾಗಿ ಬಂದು ಯೇಸು ಎಂಬ ಹೆಸರಿನಿಂದ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆ ಯೇಸುವನ್ನು ಸ್ವೀಕರಿಸಿಕೊಳ್ಳುವಾಗ ವಾಕ್ಯವೆಂಬಾತನನ್ನು ನಾವು ಸ್ವೀಕರಿಸಿಕೊಳ್ಳುತ್ತೇವೆ. ಆದ ಕಾರಣ ನಾವು ವಾಕ್ಯವನ್ನು ಕಲಿಯಬೇಕು. ದೇವರ ವಾಕ್ಯ ಕಲಿಬೇಕು. ಇನ್ನೂ ಸ್ವಲ್ಪ ಹೊತ್ತು ನಾವು ಹೋಗೋಣ ದೇವರ ವಾಕ್ಯದ ಕಲಿತಾ. ಈ ವಾಕ್ಯ ಏನು ಮಾಡ್ತದೆ ನಾವು ನೋಡೋಣ. ಎಷ್ಟರ ಮಟ್ಟಿಗೆ ಪಾಯಿಂಟ್ಸ್ ನಾವು ಸ್ಟಡಿ ಮಾಡ್ಲಿಕ್ಕೆ ಆಗ್ತದೆ ನಾವು ನೋಡೋಣ. ಸ್ವಲ್ಪ ವೇಗವಾಗಿ ಹೋಗೋಣ. ದೇವರ ವಾಕ್ಯ ನಮ್ಮಲ್ಲಿ ಏನು ಕೆಲಸ ಮಾಡ್ತದೆ? ವಾಟ್ ಡಸ್ ದ ವರ್ಡ್ ಆಫ್ ಗಾಡ್ ಡೂ ಇನ್ ಅವರ್ ಲೈಫ್ಸ್? ದೇವರ ವಾಕ್ಯವು ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸ್ತದ್ರಿ. ದೇವರ ವಾಕ್ಯ ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸ್ತದೆ. ನಾವು ರಕ್ಷಣೆ ಹೊಂದುವಂತೆ ನಡೆಸ್ತದೆ. ನಾವು ಹೇಗೆ ರಕ್ಷಣೆ ಹೊಂದಿದ್ದೇವೆ? ಎಲ್ಲರೂ ದೇವರ ವಾಕ್ಯ ಕೇಳದೆ ರಕ್ಷಣೆ ಹೊಂದಿದ್ದೇವೆ ನಾವು ಯಾರಾದರೂ? ಯಾರೋ ವಾಕ್ಯ ಹೇಳಿದ್ರು ನಮಗೆ, ಹೇಗೋ ನಮ್ಮ ಕಿವಿಗೆ ಬಿತ್ತು. ಆ ವಾಕ್ಯ ಕೇಳದೆ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ರಿ. ವಾಕ್ಯ ನಮ್ಮೊಳಗೆ ಬರಬೇಕು. 1 ಪೇತ್ರ 1:23. 1 ಪೇತ್ರ 1:23. ನೀವು ಪುನರ್ಜನ್ಮ ಹೊಂದಿದ್ದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಪುನರ್ಜನ್ಮ, ನಾವು ಹೊಸದಾಗಿ ಹುಟ್ಟುವುದು ಅಥವಾ ರಕ್ಷಣೆ ಹೊಂದುವಂಥದ್ದು ಹೇಗೆ ನಮ್ಮೊಳಗೆ ಸಂಭವಿಸಿತು? ಯೇಸುವನ್ನು ನಮ್ಮ ಹೃದಯದಲ್ಲಿ ನಾವು ಸ್ವೀಕಾರ ಮಾಡಿಕೊಂಡಾಗ ನಾವು ಹೊಸದಾಗಿ ಹುಟ್ಟಿದೆವು ಅಥವಾ ರಕ್ಷಣೆ ಹೊಂದಿದೆವು. ಅದು ದೇವರ ವಾಕ್ಯ ನಮ್ಮೊಳಗೆ ಬೀಳುವಾಗ ಪವಿತ್ರಾತ್ಮ ನಮ್ಮೊಳಗೆ ಕೆಲಸ ಮಾಡಿ ನಾವು ರಕ್ಷಣೆ ಹೊಂದುವಂತೆ ನಮ್ಮನ್ನು ನಡೆಸುತ್ತಾನೆ. ಇಲ್ಲಿ ನಾವು ನೋಡುವಾಗ ದೇವರ ವಾಕ್ಯವು ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸ್ತದೆ, ರಕ್ಷಣೆಗೆ ನಡೆಸ್ತದೆ, ನಾವು ಹೊಸದಾಗಿ ಹುಟ್ಟುವಂತೆ ಮಾಡ್ತದೆ. ಇದು ಸದಾ ಜೀವವುಳ್ಳ ದೇವರ ವಾಕ್ಯ ನಮ್ಮೊಳಗೆ ಕೆಲಸ ಮಾಡುವಂಥದ್ದು, ನಾವು ಹೊಸದಾಗಿ ಹುಟ್ಟುವಂತೆ ಮಾಡುವುದಾಗಿದೆ. ಒಬ್ಬ ಆಫ್ರಿಕಾದ ಖಂಡದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಮುದುಕ, ಬಹಳಷ್ಟು ಮುದುಕ, ಆ ಕಪ್ಪಾದ ಆಫ್ರಿಕನ್ ಮುದುಕ ತನ್ನ ಮನೆಯ ಹೊರಗಡೆ ಕೂತುಕೊಂಡು ಬೈಬಲ್ ಓದ್ತಾ ಇದ್ದ. ಬೈಬಲ್ ಓದ್ತಿರುವಾಗ ಅಲ್ಲಿ ಒಬ್ಬ ಯವನಸ್ಥನ ಹಾದು ಹೋಗ್ತಾ ಇದ್ದ. ಅವನು ಹೇಳ್ದ, ಅಜ್ಜ, ಇಷ್ಟು 2000 ವರ್ಷದ ಹಳೆ ಪುಸ್ತಕ ನೀವು ಯಾಕೆ ಓದ್ತಾ ಇದೆಯಾ? ಇವತ್ತಿನ ನ್ಯೂಸ್ ಪೇಪರ್ ಓದ್ ನಂಗೆ ಬುದ್ಧಿ ಬರ್ತೈತೆ ಅಂತ. ಅವಾಗ ಅಜ್ಜ ಹೇಳ್ದ, ಬಾಯ್ಲಿ ಒಂದು ವಿಷಯ ತೋರಿಸ್ತೇನೆ ನಿನಗೆ ಅಂತ. ಅವಾಗ ಏನು ಅಂತ ಮನೆ ಹಿಂದಿನ ಕಡೆ ಕರ್ಕೊಂಡು ಹೋದ. ಎಲ್ಲ ದೊಡ್ಡ ಬಾವಿ ಇತ್ರಿ. ಆ ಬಾವಿಲಿ ಅನೇಕ ತಲೆಬುರುಡೆಗಳು ಬಿದ್ದಿದ್ರಿ. ಈ ವಾಕ್ಯ ಇಲ್ಲಿ ಬರದೇ ಇದ್ರೆ ನಿಂದು ತಲೆಬುರುಡೆ ಇಲ್ಲಿ ಬೀಳ್ತಿತ್ತು ಅಂತ ಹೇಳ್ದ. ಅವನು ನರಮಾಂಸ ಭಕ್ಷಕ, ಅವನು ಮನುಷ್ಯರನ್ನು ಕೊಂದು ತಿನ್ನುವಂಥ ವ್ಯಕ್ತಿ. ಯಾವಾಗ ದೇವರ ವಾಕ್ಯ ಅವನಿಗೆ ಸುವಾರ್ತೆ ಮುಟ್ತೋ ಅದು ಪಾಪ ಎಂಬುದಾಗಿ ಗ್ರಹಿಸಿ ಅದನ್ನು ಬಿಟ್ಟು ನಾವು ನೋಡ್ತೇವೆ ದೇವರ ವಾಕ್ಯ ಓದಲಿಕ್ಕೆ ಆರಂಭಿಸ್ತದೆ. ದೇವರ ವಾಕ್ಯ ನಮ್ಮನ್ನು ಬದಲಾಯಿಸ್ತದೆ, ನಾವು ಹೊಸದಾಗಿ ಹುಟ್ಟುವಂತೆ ಮಾಡುತ್ತದೆ, ರಕ್ಷಣೆ ಹೊಂದುವಂತೆ ಮಾಡ್ತದೆ. ಈಗ ನಾವು ನಾಗಾಲ್ಯಾಂಡ್ ಅಂತ ಕರಿತೇವಲ್ಲ, ನಾಗಾಲ್ಯಾಂಡ್ ಏನಿತ್ರಿ ಮೊದಲ? ಅದು ಹೆಡ್ ಹಂಟರ್ಸ್ ಜಾಗ. ಒಂದು ಕುಲದವರು ಇನ್ನೊಂದು ಕುಲದವರ ಬೇಟೆ ಆಡ್ತಾ ಇದ್ರು. ಅವರ ತಲೆಬುರುಡೆಗಳನ್ನು ತಮ್ಮ ಎದೆ ಮೇಲೆ ಸರಾಗಿ ಕಟ್ಕೊಂತಿದ್ರು ಇವರು. ಅಲ್ಲಿ ಸುವಾರ್ತೆ ಬಂತು. ಈ ಹೆಡ್ ಹಂಟರ್ಸ್ ನರಭಕ್ಷಕರು ಬದಲಾಗಿ ಅವರು ರಕ್ಷಣೆ ಹೊಂದಿದ್ರು. ಈಗ ಹೆಚ್ಚಿನ ಭಾಗ ನಾರ್ತ್ ಈಸ್ಟ್ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಕಡೆ ತಿರುಗಿಕೊಂಡಿರುವುದನ್ನು ನಾವು ನೋಡ್ತೇವೆ. ಆದರೆ ಇನ್ನೂ ಹೆಚ್ಚಾಗಿ ತಿರುಗಿಕೊಳ್ಬೇಕು ಅವರು. ಅಲ್ಲಿ ಅವರು ಮೊದಲು
ನರಭಕ್ಷಕರಾಗಿದ್ದರು ನಮ್ಮ ಭಾರತ ದೇಶದಲ್ಲಿ. ಈಗ ಅವರು ವಿಶ್ವಾಸಿಗಳಾಗಿ ಬದಲಾಗಿದ್ದಾರೆ. ಯಾವಾಗ ಅಂದರೆ ದೇವರ ವಾಕ್ಯ ಬರುವುದರ ಮೂಲಕವಾಗಿ. ಇಲ್ಲಿ ದೇವರ ವಾಕ್ಯ ನಮ್ಮನ್ನು ಬದಲಾಯಿಸ್ತದೆ. ಮೊದಲೇದು. ಎರಡನೇದು, ವರ್ಡ್ ಆಫ್ ಗಾಡ್ ಲೀಡ್ಸ್ ಅಸ್ ಆ್ಯಂಡ್ ಗಿವ್ಸ್ ಅಸ್ ಗೈಡೆನ್ಸ್. ದೇವರ ವಾಕ್ಯ ನಮಗೆ ಮಾರ್ಗದರ್ಶನ ಕೊಡ್ತದ್ರಿ. ನಾವು 119ನೇ ಕೀರ್ತನೆ, ಹೆಚ್ಚಾಗಿ ನಾವು ಅನೇಕ ಸಂಗತಿಗಳು 119ನೇ ಕೀರ್ತನೆಯಲ್ಲೇ ನೋಡ್ತೇವೆ ರೀ. 119ನೇ ಕೀರ್ತನೆ ಅದು ದೇವರ ವಾಕ್ಯದ ಬಗ್ಗೆ ಇರುವಂಥ 119ನೇ ಕೀರ್ತನೆ. 119ನೇ ಕೀರ್ತನೆ ಅದರ 105ನೇ ವಚನ ಎಲ್ಲರಿಗೆ ಗೊತ್ತಿರುವಂಥ ವಾಕ್ಯ ಅಲ್ಲ? ಏನಂತದ್ರಿ? ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಗೈಡೆನ್ಸ್, ನಮಗೆ ಗೈಡೆನ್ಸ್ ಕೊಡುವಂಥದ್ದು. ಕೆಲವರು ಅನೇಕರು ಮದುವೆ ಬಗ್ಗೆ ವಿಚಾರ ಮಾಡುವಾಗ, ಅವ್ರಿಗೇನಾದರೂ ಮದುವೆ ಆಫರ್ ಬಂದಾಗ ಹೇಗೆ ನಾವು ನೋಡ್ಕೋಬೇಕು, ಅವರು ದೇವ್ರ ವಾಕ್ಯದಲ್ಲಿ ಹುಡುಕ್ತಾರೆ. ಅದಕ್ಕೆ ಸರಿಯಾದ ವಾಕ್ಯ ದೊರಕುವಾಗ ಏನು ಮಾಡ್ತಾರೆ? ಕರ್ತ ನಡೆಸ್ತಾ ಇದ್ದಾನೆ, ಈ ವಾಕ್ಯ ದೇವರು ಕೊಟ್ಟನು, ಈ ವಾಕ್ಯ ನನಗೆ ಕೊಟ್ಟನು ಎಂಬುದಾಗಿ, ಇದು ಗೈಡೆನ್ಸ್ ನನಗೆ ಸಿಗ್ತದೆ ಎಂಬುದಾಗಿ. ಅದು ಒಂದೇ ಮಾತ್ರ ಅಲ್ಲ, ಅದಕ್ಕೆ ಬೇರೆ ದೇವರಾತ್ಮನ ಒಂದು ನಡೆಸುವಿಕೆಯೂ ಕೂಡ ಅಲ್ಲಿ ಬರ್ತದೆ, ನಾವು ನೋಡ್ತೇವೆ. ಗಿವ್ಸ್ ಅಸ್ ಗೈಡೆನ್ಸ್. ಮೂರನೇದಾಗಿ ವರ್ಡ್ ಮೇಕ್ಸ್ ಅಸ್ ಟು ಗ್ರೋ. ದೇವರ ವಾಕ್ಯವು ನಮ್ಮನ್ನು ಬೆಳೆಯುವಂತೆ ಮಾಡ್ತದೆ. ದೇವರ ವಾಕ್ಯ ನಮ್ಮಲ್ಲಿ ಬೆಳೆಯುವಂತೆ ಮಾಡ್ತದೆ. ನಮ್ಮಲ್ಲಿ ಒಬ್ಬ ವ್ಯಕ್ತಿ, ಅವನು ರಕ್ಷಣೆ ಹೊಂದಿದ್ದ. ಅವನಿಗೆ ರಕ್ಷಣೆ ಹೊಂದಿದ ಮೇಲೆ ಅವನ ಒಂದು ಸಮಸ್ಯೆ ಏನಿತ್ತು ಮೊದಲಿಂದ ಅಂದರೆ, ನಿದ್ದೆ ಇರಲಿಲ್ಲ ಅವನಿಗೆ. 7 ವರ್ಷದಿಂದ ನಿದ್ದೆ ಇರಲಿಲ್ಲ. ರಾತ್ರಿ ಎಲ್ಲ ಏನಾದರೂ ಓದ್ಕೋತಾನೆ ಇರ್ತಿದ್ದ. ಈಗ ರಕ್ಷಣೆ ಹೊಂದಿದ. ಇಡೀ ರಾತ್ರಿ ಎಲ್ಲ ಸಿಗರೇಟ್ ಸೇದುವಂಥ ವ್ಯಕ್ತಿ ಈಗ ಬೈಬಲ್ ಹಿಡಿದು ಓದ್ತಾ ಇದ್ದಾನೆ. ಇಡೀ ರಾತ್ರಿ, ಹಗಲು ರಾತ್ರಿ, ಈಗ ನಿದ್ದೆನೇ ಇಲ್ಲ, ಹಗಲು ರಾತ್ರಿ ಬೈಬಲ್ ಓದಿದ. 1 ತಿಂಗಳೊಳಗೆ ಫುಲ್ ಬೈಬಲ್ ಓದಿ ಮುಗಿಸ್ಬಿಟ್ಟ. ಓದೋದು ಮುಗಿಸೋದು ಅಷ್ಟೇ ಇಲ್ರಿ, ಅದು ರಿವಲೇಷನ್ ಮಾತಾಡ್ತಾ ಇದ್ದಾನೆ. ಬ್ರದರ್ ರೆಡ್ಡಿ ಎಂಬುದಾಗಿ, ಈಗ ಅವರು ಮಸ್ಕತ್ನಲ್ಲಿ ಪಾಸ್ಟರ್ ಆಗಿದ್ದಾರೆ. ನಾವು ನೋಡ್ತೇವೆ ದೇವರ ವಾಕ್ಯ ಅವರು ಬೇಗನೆ ಬೆಳೆಯುವಂತೆ ಮಾಡಿಬಿಡ್ತೀರಿ. ಇಲ್ಲ ನೋಡ್ತೇವೆ, ಇಟ್ ಮೇಕ್ಸ್ ಅಸ್ ಟು ಗ್ರೋ, ನಮ್ಮನ್ನು ಬೆಳೆಯುವಂತೆ ಮಾಡುವಂಥದ್ದು. ಅದಕ್ಕೆ 1 ಪೇತ್ರ 2, 1 ಪೇತ್ರ 2ನೇ ಅಧ್ಯಾಯ 1-2 ವಚನ. ಅಲ್ಲಿ ಹಾಲಿಗೆ ಹೋಲಿಕೆ ಆಗಿದ್ರಿ. 1 ಪೇತ್ರ 2ನೇ ಅಧ್ಯಾಯ 1-2 ವಚನ. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಎಲ್ಲ ನೋಡ್ತೇವೆ ಯಾವ ರೀತಿ ಹೊಸದಾಗಿ ಅದೇ ಹುಟ್ಟಿದ ಮಗು ಹಗಲೆಲ್ಲ ಅದಕ್ಕೆ ಹಾಲು ಹೇಗೆ ಬೇಕಾಗ್ತದೋ, ಒಂದು ವೇಳೆ 15 ನಿಮಿಷಕ್ಕೊಮ್ಮೆ, ಅರ್ಧ ತಾಸಿಗೊಮ್ಮೆ ಅದಕ್ಕೆ ಹಾಲು ಬೇಕಾಗ್ಬೋದ್ರಿ. 1 ತಿಂಗಳಲ್ಲಿ ನೋಡಿದ್ರೆ ಅದರ ಸೈಜ್ ಬೇರೆ ಆಗಿರ್ತೈತಲ್ಲ, ದೊಡ್ಡಾಗಿರ್ತೈತಿ. ಇನ್ನೊಂದು ತಿಂಗಳು ನೋಡಿದ್ರೆ ಅದ್ರ ಸೈಜನ್ನು ಬೇರೆ ಆಗಿರ್ತೈತ್ರಿ ಮಗು. ಯಾಕಂದ್ರೆ ಅದು ಹಗಲೆಲ್ಲ ಹಾಲು ಕುಡಿತದ್ರಿ. ಇಲ್ಲ ನೋಡ್ತೇವೆ, ಅದೇ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ, ನಾನು ನೋಡ್ತೇವೆ, ಅದರಿಂದ ಏನು ಮಾಡ್ತೀರಿ? ಬೆಳೀತೀರಿ. ದೇವರ ವಾಕ್ಯ ನಮ್ಮನ್ನು ಬೆಳೆಯುವಂತೆ ಮಾಡ್ತದೆ. ಮತ್ತು 4ನೇದಾಗಿ ದೇವರ ವಾಕ್ಯ ನಮ್ಮನ್ನು ತೊಳಿತದೆ, ಕ್ಲೆನ್ಸಸ್, ಶುದ್ಧ ಮಾಡ್ತದೆ. ಯೋಹಾನನ ಪುಸ್ತಕ, ಅದರ ಸುವಾರ್ತೆ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನ. ಯೋಹಾನ 15:3. ನಾನು ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ದೇವರ ವಾಕ್ಯ ಏನು ಮಾಡ್ತೈತ್ರಿ? ನಮ್ಮನ್ನ ಶುದ್ಧ ಮಾಡ್ತದೆ, ಶುಚಿ ಮಾಡ್ತದೆ. ದೇವರ ವಾಕ್ಯ ನಮ್ಮನ್ನು ಶುದ್ಧ ಮಾಡುವಂಥದ್ದಾಗಿದೆ, ನಮ್ಮನ್ನು ಪರಿಶುದ್ಧತೆಗೆ ನಡೆಸ್ತದೆ. ಇಲ್ಲಿ ತಂದೆ ತೋಟಗಾರನು ಫಲ ಕೊಡೋ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಶುದ್ಧಿ ಮಾಡುತ್ತಾನೆ. ತಂದೆ ಹೇಗೆ ಶುದ್ಧಿ ಮಾಡ್ತಾನೆ? ವಾಕ್ಯವೆಂಬ ಕತ್ತಿಯಿಂದ ಅಲ್ಲಲ್ಲಿ ಬೇಡವಾದದ್ದನ್ನು ಕತ್ತರಿಸಿ ನಮ್ಮ ಜೀವನವನ್ನು ಆತನು ಶುದ್ಧೀಕರಿಸುತ್ತಾನೆ. ದೇವರ ವಾಕ್ಯ ಯಾಕೋಬನ ಪುಸ್ತಕ ಅದರ
1ನೇ ಅಧ್ಯಾಯ 23ರಿಂದ 25ನೇ ವಚನದಲ್ಲಿ ಅದು ಕನ್ನಡಿಗೆ ಹೋಲಿಕೆ ಆಗಿದ್ರಿ. ಕನ್ನಡಿಲಿ ನೋಡ್ಕೊಳಕ್ಕೆ ಏನು ಮಾಡ್ತೇವ್ರಿ ನಾವು? ಎಲ್ಲಿ ಸರಿ ಇಲ್ಲ